ಇನ್ ದ ನೆಕ್ಸ್ಟ್ 5 years ನಾನು 1500 ಎಂಪ್ಲಾಯೀಸ್ ಮಾಡಬೇಕು, ನಾವು ಬೆಳಿಬೇಕು, ವಿಶ್ವದಾದ್ಯಂತ ನಾವು ಹೋಗಬೇಕು, ಎಲ್ಲರಿಗೂ ಮದ್ದೂರು ವಡೆ ರುಚಿ ತಿಳಿಬೇಕು ಅಂತ ನಾನು ವೋಕಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ? ಯಾಕೆ ಅಂದರೆ ಕೇಳುಗರು ಇರ್ತಾರೆ, ಯಾರಾದರೂ ಒಬ್ರು ಇರ್ತಾರೆ, ಎಲ್ಲಿಂದ ನಾನು ಅವ್ರ ಥಾಟ್ ನನ್ನ ಥಾಟ್ ಮ್ಯಾಚ್ ಆಗ್ಬೋದು, ಅವಾಗ ಅವ್ರು ನಮ್ಮ ಜೊತೆ ಬಂದು ಕೈ ಸೇರಿಸ್ಕೋಬೋದು. ಆ್ಯಂಡ್ ಜೊತೆಗಿದ್ರೇನೆ ಬೆಳೆಯೋಕ್ಕಾಗೋದು, ಒಬ್ಬೊಬ್ಬರೇ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಬೇಕಾಗಿರೋಂಥ ಟೇಸ್ಟ್ನ ಇವರು ಗ್ರಾಹಕರಿಗೆ ಇಷ್ಟವಾಗುವಂಥ ಟೇಸ್ಟ್ ಇವರು ಕಂಡು ಹಿಡಿದು ಗ್ರಾಹಕರಿಗೆ ನಿಯರೆಸ್ಟ್ ಆಗಿ ನಮಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಅದೇ ಒಂದು ಪ್ಲಸ್ ಪಾಯಿಂಟು ಮೇಡಮ್ ಅವ್ರದ್ದು. ಎಲ್ಲರೂ ಸಂಬಳ ತೊಗೋಬೇಕು, ಪ್ರತಿಯೊಬ್ಬರೂ ಸಂಬಳ ತೊಗೋಬೇಕು. ನೀವು ಸಂಬಳ ತೊಗೊಂಡಾಗಲೇ ನಿಮಗೆ ಗೊತ್ತಾಗೋದು ಇಷ್ಟಿದೆ ಹಿಂಗಿದೆ ಅಂತ. ಅಕೌಂಟಲ್ಲಿರೋ ದುಡ್ಡೆಲ್ಲ ನಂದೇ, ನಾನೇ ಪ್ರೊಪ್ರೈಟ್ರೋ, ಏನಿಗೆ ಸಂಬಳ ತೊಗೋಬೇಕು ಅನ್ನೋದು ತಪ್ಪು. ಯಾವತ್ತೂ ಬಿಸ್ನೆಸ್ ಪರ್ಸ್ನಲ್ ಸಪ್ರೇಟ್ ಆಗಿರಬೇಕು, ಅದನ್ನು ಯಾವತ್ತೂ ಮಿಕ್ಸ್ ಮಾಡಬೇಡಿ. ಮಿಕ್ಸ್ ಮಾಡಿದ್ರೆ ಕೆಡತ್ತೆ. ನನಗೆ ನನ್ನ ಪಾರ್ಟ್ನರ್ಗೆ ಫುಡ್ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನಾವಿಬ್ಬರು, ನಾನು ಕಮ್ಯುನಿಕೇಷನ್ ಬ್ಯಾಕ್ಗ್ರೌಂಡ್, ಐ ಆಮ್ ಅನ್ MA ಇನ್ ಲಿಟ್ರೇಚರ್. ಸೊ MA ಲಿಟ್ರೇಚರ್ ಮಾಡಿಕೊಂಡು ಲೆಕ್ಚರರ್ ಆಗಿ ಮತ್ತು ಕಮ್ಯುನಿಕೇಷನ್ಸ್ ಕಂಪನಿ ನಡೆಸ್ಕೊಂಡು ಇಬ್ರು ಸಡನ್ನಾಗಿ ಇಟ್ ವಾಸ್ ಅ ಟೋಟಲ್ ಪ್ಯಾರಡೈಮ್ ಶಿಫ್ಟ್ ಫಾರ್ ಅಸ್. ಸೊ ನಾವು ಅಲ್ಲಿ ಅದನ್ನು ಬಿಟ್ಟು ನಾವು ಫುಡ್ ಬಿಸ್ನೆಸ್ಗೆ ಶುರು ಮಾಡ್ತೀವಿ ಅಂದರೆ ಲೈಕ್ ಓಕೆ ಸರಿ, ಧೈರ್ಯ ಒಂದು ಇಂಪಾರ್ಟೆಂಟು, ಏನೋ ಆಗತ್ತೆ ನೋಡೋಣ. ದಟ್ ಈಸ್ ಐ ಥಿಂಕ್ ದ ಸ್ಪಿರಿಟ್ ಆಫ್ ಆಂಟ್ರಪ್ರಿನರ್ಶಿಪ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ದಯವಿಟ್ಟು ಕೊನೆವರೆಗೆ ವಿಡಿಯೋ ನೋಡಿ, ಯಾಕೆಂದರೆ ಹೊಸ ಹೊಸ ಬಿಸ್ನೆಸ್ಸನ್ನು ಶುರು ಮಾಡೋರಿದ್ದೀರಿ. ಹೇಗೆ ಶುರು ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಮಾರ್ಕೆಟ್ ಹೇಗೆ ಮಾಡಬೇಕು, ಉದ್ಯಮ ಶುರು ಮಾಡೋದಾದರೆ ಹೇಗೆ ಮಾಡಬೇಕು, ಬಂಡವಾಳ ಎಷ್ಟು ಬೇಕು ಅನ್ನೋ ಎಲ್ಲ ವಿವರನೂ ಈ ಕತೆ ಹೊಂದಿದೆ. ದಯವಿಟ್ಟು ಕೇಳಿ. ಯಾಕೆ ಅಂತಂದರೆ ನಿಮ್ಮ ಗುರಿ ಕರೆಕ್ಟಾಗಿತ್ತು ಅಂತಂದರೆ 100% ಅದನ್ನು ರೀಚ್ ಆಗ್ತೀರಿ ಅನ್ನೋದಕ್ಕೆ ಈ ಕತೆ ಉದಾಹರಣೆ ಆಗುತ್ತೆ. ಈಗ ನಾನು ನಿಂತಿರ್ತಕ್ಕಂಥ ಜಾಗ ಬೆಂಗಳೂರು ರಾಜಾಜಿನಗರ 2nd ಬ್ಲಾಕು, ಮಹಾಕವಿ ಕುವೆಂಪು ಮೆಟ್ರೋ ಸ್ಟೇಷನ್ನಿಂದ ಅಳತೆ ದೂರದಲ್ಲಿದೆ ಈ ಮನೆ. ಒಂದು ಮನೆಯಲ್ಲಿ ಇದು ಶುರುವಾಗಿದೆ. ಇನ್ನು 5 ವರ್ಷ ಬಿಟ್ಟು ಕಟ್ ಮಾಡಿದರೆ ಇಲ್ಲಿ 1,500 ಜನ ಕೆಲಸ ಮಾಡ್ತಿರ್ತಾರೆ. ಇದ್ರ ಬ್ರಾಂಚ್ಗಳು ಕರ್ನಾಟಕದ ಉದ್ದಕ್ಕೂ ಹರಡಿರುತ್ತೆ. ಬನ್ನಿ ಆ ಕತೆ ಹೇಳ್ತೀನಿ ನಿಮಗೆ. ಮದ್ದೂರು ವಾವ್ ಡೇ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ, ಬನ್ನಿ. ನಿಮ್ಮ ಬೋರ್ಡ್ ಭಾಳ ಚಂದ ಐತೆ, ಕತೆ ಅದನ್ನ ಹೇಳ್ರಿ. ಬೋರ್ಡ್ ಕತೆ ಹೇಳ? ಹೌದೌದು. ಮದ್ದೂರು ವಾವ್ ಡೇನಾ ಇದು? ಮದ್ದೂರು ವಹಡೆ. ವಹಡೆ ಡೇ. ಹಾಂ, ವಾಹ್ ಅನ್ಬೇಕಲ್ವಾ, ಆ ಥರ. ಹಾಂ, ಯಾರು ಇಟ್ಟಿದ್ದು? ನನ್ನ ಮಗ ಇಟ್ಟಿರೋ ಹೆಸರಿದು. ಹಾಂ, ಮದ್ದೂರು ವಡೆ ಸುತ್ತಮುತ್ತನೇ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ವಡ ಹೇಳಬಾರ್ದು, ವಡೆ ಹೇಳಬೇಕು, ಹೇಗೆ ನಾವು ವಡೆ ಅಂತ ತಿಳಿಸೋದು ಅನ್ನೋದ್ರ ಒಂದು ಯೋಚನೆ ಬಂತು. ಅವಾಗ ನನ್ನ ಮಗ, ಅವನಿಗೆ ಇವಾಗ 14 ವರ್ಷ. ಸೊ ಅವನು ಮದ್ದೂರು ವಹಡೆ ಅಂತ ಯಾಕೆ ಮಾಡಬಾರ್ದು ಅಂತ ಅಬ್ಜೆಕ್ಷನ್ಸ್ ಬಂತು, ಸಪೋರ್ಟು ಬಂತು, ಅಬ್ಜೆಕ್ಷನ್ಸು ಬಂತು. ಇದೇನು ವಾಹ್ ವಾಹ್ ಅಂತ ಹೇಳೋದು, ವಾಹ್ ಡೇ ಏನು ಪ್ರೊನೌನ್ಸ್ ಮಾಡೋಕೆ ಕಷ್ಟ ಆಗುತ್ತೆ, ಪ್ರಾಣಾಯಾಮ ಮಾಡ್ದಂಗಿರತ್ತೆ ಅಂತಾರೆ. ಹೇಳಿದೆ ಸರಿ ಪ್ರಾಣಾಯಾಮನೇ ಆಗ್ಲಿ ಪರವಾಗಿಲ್ಲ, ಉಸಿರು ತಗೊಂಡೇ ಹೇಳಲಿ, ಬಟ್ ವಾಹ್ ಡೇ ಹೇಳಬೇಕು, ವಡೆ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಮದ್ದೂರು ವಹಡೆ ಅಂತ ಶುರು ಮಾಡಿದ್ವಿ. ಆ್ಯಂಡ್ ನಾವು ಮದ್ದೂರು ವಹಡೆ ಮಾಡಲಿಲ್ಲ, ಮದ್ದೂರು ಮಾಡಿದ್ವಿ. ಮೈಸೂರು ಬೆಂಗಳೂರು ಇದ್ದಂಗೆ ಮದ್ದೂರು, ಮದ್ದೂರು ವಹಡೆ ಅಂತ ಮಾಡಿದ್ವಿ. ಓಕೆ, ಅಯ್ಯೋ ಅದ್ಭುತ. ನನಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ. ಒಂದು ಹೊಸ ಉದ್ಯಮ ಶುರು ಮಾಡ್ಬೇಕಂದಾಗ ಮೊದಲನೇ ಸ್ಟೆಪ್ ಏನು ಮೇಡಮ್? ನಿಮ್ಮ ಗೋಲ್ನ ನೀವು ಸೆಟ್ ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ, ಎಲ್ಲರ ಹತ್ರನೂ ಒಪಿನಿಯನ್ಸ್ ತಗೊಳ್ಳಿ, ಮಾತಾಡಿ. ಎಲ್ಲರ ಒಪಿನಿಯನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಬಟ್ ಐ ಮೀನ್ ಅದನ್ನ ನಿಮ್ಮ ಇದರಲ್ಲಿ ಅಳವಡಿಸ್ಕೊಳ್ಳಿ, ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರಿಗೂ ಒಪಿನಿಯನ್ ತಗೊಳ್ಳಿ ಫಸ್ಟು. ಎಲ್ಲರ ಒಪಿನಿಯನ್ ತಗೊಂಡಾಗ ಏನಾಗುತ್ತೆ, ನಿಮಗೆ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಒಂದು ಸೆಕೆಂಡ್ ಥಿಂಗ್, ನೀವೇ ನಿಮ್ಮ ಗೋಲ್ಸ್ನ ಎಲ್ರಿಗೂ ಹೇಳಿದಾಗ ಅವಾಗ ಆ ಗೋಲ್ನ ರೀಚ್ ಆಗಕ್ಕೆ ಹೆಂಗೋ ಒಂದು ದಾರಿ ಬರುತ್ತೆ. ಅಂದರೆ ಮುಚ್ಚಿಟ್ಕೋಬಾರ್ದು, ನಾನೇನೋ ಪ್ಲಾನ್ ಮಾಡ್ಬಿಡ್ತೀನಿ, ನನ್ನ ಐಡಿಯಾ ಯಾರೋ ಕದ್ದು ಬಿಡ್ತಾರೆ, ಏನೋ ಮಾಡ್ಬಿಡ್ತಾರೆ, ಅವೆಲ್ಲ ಇಲ್ಲ. ಕದಿಯಂತವ್ರು ಯಾವಾಗ್ಲೂ ಕದೀತಾರೆ ಸರ್, ಕದಿಬೇಕು ಅನ್ನೋ ಇಂಟೆನ್ಷನ್ ಇರಲ್ಲ. ಹಂಗಲ್ಲ, ಅಂದ್ರೆ ಮನೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆ, ನಿಮ್ಮ ವೆಲ್ ವಿಷರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅದು ನೀವು ಗೋಲ್ಸ್ ನ ಶೇರ್ ಮಾಡಿದಷ್ಟು ಅವರು ನಿಮ್ಗೆ ಎಲ್ಲಿಂದನೋ ಸಹಾಯ ಮಾಡ್ತಾರೆ. ಅಂದ್ರೆ ನೀವು ಸಹಾಯ ಮಾಡ್ತಾರೆ ಅಂತ ಹೇಳಕ್ ಹೋಗ್ಬಾರ್ದು, ಅದನ್ನೆಲ್ಲ ನಾನು ಹೇಳ್ತಾ ಇರೋದು. ನಾನು ಹೇಳ್ತಿರೋದೇನಂದ್ರೆ, ನೀವು ಎಷ್ಟು ನಿಮ್ ಗೋಲ್ಸ್ ಬಗ್ಗೆ ವೋಕಲ್ ಆಗಿರ್ತಿರೋ, ಎಷ್ಟು ನಿಮ್ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಿರೋ, ದ ಯೂನಿವರ್ಸ್ ಇಸ್ ಮ್ಯಾನಿಫೆಸ್ಟಿಂಗ್ ಇಟ್. ಸೊ ಅಶ್ವಿನಿ ದೇವತೆ ಅಂತ ಇರ್ತಾರಂತೆ, ನಿಮಗೆ ಗೊತ್ತಿರ್ಬೋದು. ಅಶ್ವಿನಿ ದೇವತೆ ನೀವು ಹೇಳಿದ್ದನ್ನೆಲ್ಲ ಅಸ್ತು ಅಂತ ಇರ್ತಾರೆ. ಅದೇ ಈಗಿನ ಕಾಲದಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಅಷ್ಟೇ.
ಹಳೆ ಕಾಲದಲ್ಲಿ ನಮ್ಮಮ್ಮ ಎಲ್ಲ ಹೇಳ್ತಾ ಇದ್ರು ಅಶ್ವಿನಿ ದೇವತೆ ಇರ್ತಾರೆ. ಹಾ. ಸೊ ನೀನ್ ಏನ್ ಹೇಳಿದ್ರು ಅದು ನಿಜ ಆಗತ್ತೆ. ಹಾ. ಸೊ ಹುಷಾರಾಗಿ ಮಾತಾಡು, ಅಶ್ವಿನಿ ದೇವತೆ ಅಸ್ತು ಅಂತಿರ್ತಾರೆ ಅಂತ ಹೇಳಿ. ಅದೇ ಈಗಿನ ಕಾಲದ ಮ್ಯಾನಿಫೆಸ್ಟೇಷನ್ ಓಕೆ. ಅಷ್ಟೇ, ಇನ್ನೇನು ಬೇರೆ ಹೊಸ ವಿಷಯ ಏನಲ್ಲ. ನಾವು ಪಾರಂಪರಿಕವಾಗಿ ಹೇಳ್ತಾ ಇರೋದು ಇವಾಗ ಏನಾದ್ರು ಒಂದ್ ಸಾಮಾನ್ ಆಗೋದ್ರೆ ಹೆಚ್ಚು ಅಂತೀವಿ, ಆಗೋಯ್ತು ಅನ್ನಲ್ಲ. ಯಾಕೆ ಹೇಳಿ? ದ ಯೂನಿವರ್ಸ್ ಇಸ್ ಥಿಂಕಿಂಗ್ ಆಫ್ ನೆಗೆಟಿವಿಟಿ ಇದೆ, ಹೆಚ್ಚು ಅಂತ ಹೇಳ್ತೀವಿ. ಸೊ ಇಲ್ಲ ಅರ್ಶನ ಹೆಚ್ಚಿದೆ, ವಿಡದೆಲೆ ಹೆಚ್ಚಿದೆ, ಆ ಥರ ಏನಾದ್ರು. ಸೊ ನೀವು ಮಾತಾಡಿದಷ್ಟು ಎಲ್ಲಿಂದಾನು ಫೋರ್ಸಸ್ ವಿಲ್ ಸ್ಟಾರ್ಟ್ ಕಮಿಂಗ್ ಟುಗೆದರ್ ಟು ಹೆಲ್ಪ್ ಯು. ಆ ಥರ ನೀವು ಗೋಲ್ಸ್ನ ಡಿಸ್ಕಸ್ ಮಾಡಿ ಹೇಳಿ ಎಲ್ಲರಿಗೂ. ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನಾನು ಇನ್ ದ ನೆಕ್ಸ್ಟ್ 5 years ನಾನು 1500 ಎಂಪ್ಲಾಯೀಸ್ ಮಾಡಬೇಕು, ನಾವು ಬೆಳಿಬೇಕು, ವಿಶ್ವದಾದ್ಯಂತ ನಾವು ಹೋಗಬೇಕು, ಎಲ್ಲರಿಗೂ ಮದ್ದೂರು ವಡೆ ರುಚಿ ತಿಳಿಬೇಕು ಅಂತ ನಾನು ವೋಕಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ? ಯಾಕೆ ಅಂದರೆ ಕೇಳುಗರು ಇರ್ತಾರೆ, ಯಾರಾದರೂ ಒಬ್ರು ಇರ್ತಾರೆ, ಎಲ್ಲಿಂದ ನಾನು ಅವ್ರ ಥಾಟ್ ನನ್ನ ಥಾಟ್ ಮ್ಯಾಚ್ ಆಗ್ಬೋದು, ಅವಾಗ ಅವ್ರು ನಮ್ಮ ಜೊತೆ ಬಂದು ಕೈ ಸೇರಿಸ್ಕೋಬೋದು. ಆ್ಯಂಡ್ ಜೊತೆಗಿದ್ರೇನೆ ಬೆಳೆಯೋಕ್ಕಾಗೋದು, ಒಬ್ಬೊಬ್ಬರೇ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಟೀಮ್ ಇರಬೇಕು, ಜೊತೆಗಿರಬೇಕು, ಎಲ್ಲ ಜೊತೆ ಸೇರ್ಕೊಂಡೇನೆ ಬೆಳೆಯೋದು. ಅದಕ್ಕೆ ನಿಮ್ಮ ಗೋಲ್ಸ್ನ ಡಿಸ್ಕಸ್ ಮಾಡಿ, ಮೈಲ್ ಸ್ಟೋನ್ಸ್ನ ಡಿಸ್ಕಸ್ ಮಾಡಿ, ಚಿಕ್ಕ ಮೈಲ್ ಸ್ಟೋನ್ಸ್ ಸೆಲೆಬ್ರೇಟ್ ಮಾಡಿ. ಚಿಕ್ಕದು ಇವತ್ತು ಫುಲ್ ಸಾಲ್ಡ್ ಔಟ್ ಆದ್ವಿ ನಾವು, ಸೆಲೆಬ್ರೇಟ್ ಮಾಡಿ. ಚಿಕ್ಕದನ್ನ ಸೆಲೆಬ್ರೇಟ್ ಮಾಡಿ. ಅವಾಗ ಏನಾಗುತ್ತೆ? ಅಶ್ವಿನಿ ದೇವತೆ ಅಸ್ತು ಅಂತಾರೆ. ಮ್ಯಾನಿಫೆಸ್ಟೇಷನ್, ಯು ಆರ್ ಥ್ಯಾಂಕಿಂಗ್ ದ ಯೂನಿವರ್ಸ್, ಯು ಆರ್ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ಯು ಹ್ಯಾವ್ ಅಚೀವ್ಡ್ ಅವತ್ತಿನ ದಿನಕ್ಕೆ. ಅವಾಗ ಯೂನಿವರ್ಸ್ ಹೇಳುತ್ತೆ, ಓ ಇವರು ಖುಷಿಯಾಗಿದ್ದಾರೆ, ಇದರಿಂದ ಒಳ್ಳೇದಾಗ್ತಾ ಇದೆ, ಇನ್ನೂ ಜಾಸ್ತಿ ಕೊಡು ಇವ್ರಿಗೆ ಅಂತ. ಅಷ್ಟೇ, ಅಶ್ವಿನಿ ದೇವತೆ ಅಸ್ತು ಮಾಡಬೇಕು. ನಿಮಗೆ ಅಸ್ತು ಅನ್ಬೇಕು ಅಂದ್ರೆ ನೀವು ಏನು ಹೇಳ್ತಾ ಇದ್ದೀರಾ, ಏನು ಮಾತಾಡ್ತಾ ಇದ್ದೀರಾ ಅದನ್ನ ಯೋಚನೆ ಮಾಡಿ ಮಾತಾಡಿ. ಅದ್ಭುತ ಇದು, ನಮಗೆ ನಾವೇ ಹೇಳ್ಕೊಳ್ಳುವಂಥದ್ದು. ಹೇಳ್ಕೋಬೇಕು, ಎಲ್ಲರೂ ಹೇಳ್ಕೋಬೇಕು. ಮಿರರ್ ಮುಂದೆ ನಿಂತ್ಕೊಂಡು ಹೇಳ್ಕೊಳ್ಳಿ, ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲಾ ತರ ಮಾತಾಡ್ತಾ ಇರಬೇಕು, ಇಲ್ಲ ಅಂದ್ರೆ ಬರಲ್ಲ. ಎಪಿಸೋಡ್ ಇಲ್ಲಿ ನಿಲ್ಸೋಣ, ಮುಂದುವರ್ಸೋಣ. ಸೂಪರ್ ಸೂಪರ್. ಇಲ್ಲಿದು ಟೇಸ್ಟ್ ನೋಡಿದ್ರೆ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ನನ್ನ ಪಕ್ಕದಲ್ಲಿ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬರ್ತಾ ಇದ್ದೆ. ಆವಾಗ ಅಯ್ಯೋ ಯಾರ್ದೋ ಮನೆಯಲ್ಲಿ ವಡೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದೆ. ನಮ್ಮ ಮೇಡಮ್ ಕೋಚು ಪಕ್ಕದಲ್ಲಿ ಮದ್ದೂರು ವಡೆ ಬರುತ್ತೆ. ಹೌದಾ, ನಾವು ಒಂದು ಟೈಮ್ ಏನಾದರೂ ತಿನ್ಬೋದು ಈ ಥರ ತಿಂಡಿಗಳು. ಅಲ್ಲಿ ನಾವು ನ್ಯೂಟ್ರಿಷನ್ ಇದು ತಗೊಂಡ್ರು ನಾವು ಒಂದು ಟೈಮು ಏನಾದರೂ ತಿನ್ಬೋದು, ಹದವಾಗಿ ತಿನ್ನಬೇಕು. ಸಿಕ್ತು ಅಂತ ಎರಾಬಿರಿಯಲ್ಲ, ನಮ್ಮ ಆರೋಗ್ಯಕ್ಕೆ ತಕ್ಕನಾಗಿ ಹದವಾಗಿ ತಿನ್ಬೋದು, ಅದು ಹೇಳಿದ್ರು. ಅದಕ್ಕೆ ಅಂದ್ಬಿಟ್ಟು ಇಲ್ಲಿಂದ ಮದ್ದೂರು ವಡೆ ತೊಗೊಂಡು ಫಸ್ಟ್ ನಾನು ಅರ್ಧ ಮದ್ದೂರು ವಡೆ ತಿಂದೆ. ಮಾರನೇ ಬಂದು ನನ್ನದು ತೂಕ ನೋಡಿದೆ, ದಿನದ ತೂಕ ದಿನಕ್ಕೆ ಏನೂ ವೇರಿಯೇಷನ್ ಆಗಲಿಲ್ಲ. ಇಲ್ಲಿ ಹೆಲ್ದಿಯಾಗಿರೋ ಅಂಥ ಮದ್ದೂರು ವಡೆ ಸಿಗುತ್ತೆ ಅಂತ ಮತ್ತೆ ಇಣಕ್ದೆ, ಮತ್ತೇನು ಸಿಗುತ್ತೆ ಅಂತ. ಬೆಲ್ಲ ಮತ್ತು ಸಕ್ಕರೆದು ಲಾಡೂ ಸಿಗುತ್ತೆ ಅಂತ. ಸರಿ, ಲಾಸ್ಟ್ ಟೈಮ್ ಬೆಲ್ಲದ ತೊಗೊಂಡು ಹೋದೆ. ಮೇಡಮ್ ಒಂದೇ ಟೇಸ್ಟ್ ಒಂದೇ ಇಲ್ಲ, ಒಂದೇ ಇದು ಜಾಸ್ತಿ ಸಕ್ಕರೆ ಬೆಲ್ಲ ಹಾಕಿದರೆ ಯಾರೂ ಇಷ್ಟಪಡಲ್ಲ ಅಂತ. ನಮಗೆ ಬೇಕಾಗಿರೋ ಅಂಥ ಟೇಸ್ಟ್ನ ಇವರು ಗ್ರಾಹಕರಿಗೆ ಇಷ್ಟವಾಗುವಂಥ ಟೇಸ್ಟ್ ಇವರು ಕಂಡು ಹಿಡಿದು ಗ್ರಾಹಕರಿಗೆ ನಿಯರೆಸ್ಟ್ ಆಗಿ ನಮಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಅದೇ ಒಂದು ಪ್ಲಸ್ ಪಾಯಿಂಟು ಮೇಡಮ್ ಅವ್ರದ್ದು. ಇಷ್ಟು ಮಾತ್ರ ಹೇಳಬಲ್ಲ. ಯಾಕಂದರೆ ನಾವು ಉತ್ತರ ಕರ್ನಾಟಕದವರು ರುಚಿ ಹುಡ್ಕೊಂಡು ಹೋಗೋರು. ನಮ್ಗೆ ರುಚಿ ಬೇಕು. ಈಗ ನೋಡಿ, ಕಡ್ಲೆಪಲ್ಲೆ ಬೆಂಗಳೂರಲ್ಲಿ ನಮ್ಗೆ ಸಿಗೋದಿಲ್ಲ, ರೊಟ್ಟಿ ಸಿಗುತ್ತೆ, ಕಡ್ಲೆಪಲ್ಲೆ ಸಿಗೋದಿಲ್ಲ. ನಾನು ಕಡ್ಲೆಪಲ್ಲೆ ಹುಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ? ಗೋಕಾಕ್ ಮತ್ತು ಸೌದತ್ತಿಗೆ ಹೋಗ್ತೀನಿ. ಎಲ್ಲಮ್ಮನ ಗುಡ್ಡಕ್ಕೆ ಹೋದ್ರು ಕಡ್ಲೆಪಲ್ಲೆ ಸಿಗುತ್ತೆ, ಅಲ್ಲಿ ದೇವಸ್ಥಾನದ ಹತ್ರ ಮಾರಾಟ ಮಾಡೋದು, ಅಲ್ಲಿನೂ ತೊಗೊಂಡು ತಿಂತೀನಿ. ಅವ್ರು ಕ್ಲೀನ್ ಇದ್ದರೆ ಸಾಕು. ಇಲ್ಲಿನೂ ಅಷ್ಟೇ ಹೈಜೆನಿಕ್ ಇದೆ, ಕ್ಲೀನ್ ಇದೆ. ನೋಡಿ, ನಾವು ಹೊರಗಡೆನೆ ಬಂದರೆ ನಮ್ಮನ್ನು ಕಸ್ಟಮರ್ ಅಂತ ಹೇಳಿ ಒಂಥರ ಗೌರವ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಹೆಚ್ಚು ಇದ್ಯಾವುದೂ ಇಲ್ಲ. ನಮ್ಗೆ ಇನ್ನೇನು ಬೇಡ ಸರ್. ಇಲ್ಲಿ ನಾವು ಈರುಳ್ಳಿ, ಮದ್ದೂರು ವಡೆಗೆ ಹಾಕುವಂಥ ಮಸಾಲೆಗಳು ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿಟ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ನಾವು ಎಣ್ಣೆ ಹಾಕಿ ಮತ್ತು ಮೈದಾ ಹಾಕಿ ಕಲಿಸ್ಬಿಟ್ಟು ಸಮತೂಕದ ಉಂಡೆಗಳು ಮಾಡಿ ಆಮೇಲೆ ಅದನ್ನು ತಟ್ತೀವಿ. ಏನು ಯಾವ ವಡೆ ಇದು? ಇದು ಸದ್ಯಕ್ಕೆ ಇದು ರೆಗ್ಯುಲರ್ ವಡೆ. ರೆಗ್ಯುಲರ್ ವಡೆ ಅಂದ್ರೆ ಮೈಸೂರು ಎಕ್ಸ್ಪ್ರೆಸ್.
ಮೈಸೂರು ಎಕ್ಸ್ಪ್ರೆಸ್ ವಡೆ ಇದು. ಮೈಸೂರು ಎಕ್ಸ್ಪ್ರೆಸ್ ವಡೆ. ಹಾ. ಇದಕ್ಕೆ ನಾವು ಕ್ಯಾಶು ಬಾದಾಮಿ ಕೂಡ ಹಾಕ್ತಿವಿ, ಮತ್ತೆ ಒಂದು ಪೋರ್ಷನ್ ಅಲ್ಲಿ ನಾವು ಇನ್ನೊಂದು ವಡೆ ಕೂಡ ಮಾಡ್ಕೋತೀವಿ. ಹಾ, ಹಾ. ಸೊ ಒಂದೇ ಬ್ಯಾಚ್ ಅಲ್ಲಿ ಮೂರ್ ತರ ವಡೆ ರೆಡಿ ಆಗುತ್ತೆ. ಹೌದಾ? ಹಾ. ಓ, ಬೇರೆ ಅಂತ ಏನಿಲ್ಲ. ಬೇರೆ ಅಂತ ಏನಿಲ್ಲ. ಓಕೆ. ಒಂದೇ ಬ್ಯಾಚ್ ಅಲ್ಲಿ ಬೇರೆ ಬೇರೆ ತರ ವಡೆ ರೆಡಿ ಆಗುತ್ತೆ. ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಈರುಳ್ಳಿ. ಹಾ, ಹೆಚ್ಚಾಗಿ ಬೇಕಾಗಿರುವಂತದ್ದು. ಈರುಳ್ಳಿ. ಸೊ ಅದಕ್ಕೆ ನಮ್ಮ ಶತಾಬ್ದಿ ವಡೆನಲ್ಲಿ ಎಲ್ಲಾನು ಸೇಮ್ ಇರುತ್ತೆ, ಈರುಳ್ಳಿ ಒಂದು ಬಿಟ್ಟು. ಹಾ. ಈರುಳ್ಳಿ ಬದಲು ನಾವು ಕ್ಯಾಬೇಜ್ ಯೂಸ್ ಮಾಡ್ತೀವಿ. ಹೌದಾ? ಹಾ. ಓ, ಆ ಥರದ್ದು. ಓಕೆ. ಕ್ಯಾಬೇಜ್ ಹಾಕಿ ಮಾಡ್ತೀವಿ ವಡೆನ. ಓಕೆ ಓಕೆ. ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ ಸೇಮ್ ಇರುತ್ತೆ. ಓಕೆ, ಇದನ್ನ ರೆಡಿ ಮಾಡಿ ತೋರಿಸ್ತೀರಿ ಈಗ? ಹಾ. ಓಕೆ. ಹಾ. ಎಷ್ಟು ಸಾವಿರ ವಡೆ ರೆಡಿ ಆಗುತ್ತೆ ಡೈಲಿ? ಸರ್ 800ರಿಂದ 1000 ವಡೆ ರೆಡಿ ಆಗುತ್ತೆ ಸರ್ ಡೈಲಿ. ಓಕೆ. ಟೈಮು ಮೇಡಮ್ ಇದು? ಓಪನ್ ಫಾರ್ ಪಬ್ಲಿಕ್ ಫ್ರಮ್ 12 o'clock. ನಮ್ಮ ಆಪರೇಷನ್ಸ್ 9 ಗಂಟೆಗೆ ಶುರುವಾಗುತ್ತೆ, ಆದರೆ ಓಪನ್ ಫಾರ್ ಪಬ್ಲಿಕ್ ಫ್ರಮ್ 12 o'clock ಬಿಕಾಸ್ ಪ್ರಿಪ್ರೇಷನ್ ಸ್ವಲ್ಪ ಟೈಮ್ ಬೇಕಲ್ಲ. ಓಕೆ. ಆಮೇಲೆ ಅದಾದ್ಮೇಲೆ 12ರಿಂದ 7:30 8 ಗಂಟೆವರೆಗೂ ಇರ್ತೀವಿ. ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀವಿ. ಹೌದು, ಒಂದೊಂದು ಬ್ಯಾಚ್ ವೈಸ್ ಮಾಡ್ತಾನೆ ಇರ್ತೀವಿ. ಓಕೆ. ಹಾಗೆ ಖಾಲಿ ಆಗ್ತಾ ಇರುತ್ತೆ, ಮಾಡ್ತಾನೆ ಇರ್ತೀವಿ. ಖಾಲಿ ಆಗ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ಹಾ. ನಮ್ಮ ಅಂಗಡಿಗೆ ಬಂದವರು ವಡೆ ಇಲ್ಲದೆ ಹೋಗೋದು ನಮಗೆ ಇಷ್ಟನೇ ಆಗಲ್ಲ. ಸೊ ಎಷ್ಟು ಹೊತ್ತಿಗೆ ಬಂದ್ರು ನಾವು ಮಾಡಿ ಕೊಡ್ತೀವಿ. ಇವಾಗ ಇದು 2ನೇ ಬ್ಯಾಚ್ ನಡೀತಾ ಇದೆ. ಎಷ್ಟು ಬ್ಯಾಚ್ ಮಾಡ್ತೀರಿ ಡೈಲಿ? 6-7. 6-7. ಓಕೆ. ಹೇಗೆ ರೇಟ್ ಏನಿದು ಸರ್? 25, 35, 65. ಆಮೇಲೆ ಒಡೆಯರ್ ಎಕ್ಸ್ಪ್ರೆಸ್ ಬಂದು 50. ಒಡೆಯರ್ ಎಕ್ಸ್ಪ್ರೆಸ್. ಒಡೆಯರ್ ಎಕ್ಸ್ಪ್ರೆಸ್ 50 ರೂಪಾಯಿ. ಇದಕ್ಕವರೇ ಹಾಕಿರುವಂಥದ್ದು ಒಡೆಯರ್ ಎಕ್ಸ್ಪ್ರೆಸ್. ಸೊ ಹಿಂಗ್ ಬಂದವ್ರು ಮೋಸ್ಟ್ಲಿ ಅವ್ರು ಎಲ್ಲಾ ಟೇಸ್ಟ್ ತೊಗೊಂಡು ಹೋದ್ರೇನೆ ಗೊತ್ತಾಗದ ಅವ್ರಿಗೆ ಯಾವ್ಯಾವ್ದು ಹೆಂಗಂಗಿದೆ ಅಂತ. ಹೌದು ಅಲ್ಲ? ಹೌದು. ಓಕೆ. ಹಿಂಗೆ ಪರ್ಮನೆಂಟ್ ಆಗಿ ಅವ್ರವ್ರಿಗೆ ಬೇಕಾಗಿದ್ದನ್ನ ತಗೊಂಡು ಹೋಗ್ತಾರೆ ಇಲ್ಲಿ. ಹೌದು. ಫೇವರೇಟ್ಸ್ ಇದೆ, ಎಲ್ಲರಿಗೂ ಫೇವರೇಟ್ಸ್ ಇದೆ. ಒಬ್ಬೊಬ್ರು ಗೋಲ್ಡನ್ ಚಾರಿಯಟ್ನೇ ಫೋನ್ ಮಾಡಿ ಆರ್ಡರ್ ಮಾಡ್ತಾರೆ. ಹೆಸರು ಗೊತ್ತಿಲ್ಲ ಅಂದ್ರೆ ನಾನೇ ಹೆಲ್ಪ್ ಮಾಡ್ತೀನಿ, ಬಿಕಾಸ್ ನನಗೆ ಅವ್ರು ಗೊತ್ತು ಏನ್ ತಗೋತಾರೆ ಅಂತ. ಹಂಗೆ. ಓಕೆ. ಓ, ಪರ್ಮನೆಂಟ್ ಆಗ್ಬಿಟ್ಟವ್ರ ಹಂಗಾರೆ ಈಗ? ಎಲ್ಲರೂ ಇದ್ದಾರೆ. ರಜಾ ಏನೂ ಇಲ್ಲ ಯಾವತ್ತು? ಸಂಡೇ ರಜಾ ಸರ್. ಸಂಡೇ ರಜಾ. ಎಲ್ಲರೂ ಕೇಳ್ತಾರೆ ಅದೇನು, ಎಲ್ಲರೂ ಫ್ಯಾಮಿಲಿಯವ್ರು ಇರ್ತಾರೆ, ನೀವು ಸಂಡೇ ರಜಾ ಕೊಡ್ತಿರಲ್ಲ ಅಂತ. ನಾನು ಹೇಳ್ತೀನಿ ಅದಕ್ಕೆ ರಜಾ ಕೊಡೋದು. ಯಾವ್ರಿ ನಿಮ್ದು? ಬಾಗಲಕೋಟೆ. ಶಿವನೇ. ಬೆಂಗಳೂರಿಗೆ ಹೆಂಗ್ ಬಂದ್ರಿ? ಬಾಗಲಕೋಟೆ ಹತ್ರ ಅಮ್ಮಿಂಗಡ ಅಂತಿದೆ ಅಲ್ಲ ಸರ್, ಅಲ್ಲಿ. ಹೌದಾ? ಅಲ್ಲಿ ಊರು ಹಳ್ಳಿ. ಮದುವೆ ಮಾಡಿ ಬೆಂಗಳೂರು ಕೊಟ್ರ ನೀವು? ಇಲ್ರಿ, ಅಲ್ಲೇ ಪಕ್ಕ ಊರೇ ಕೊಟ್ಟಿದ್ದು. ಇಲ್ಲಿ ಬೆಂಗಳೂರಿಗೆ ಬಂದಿವಿ, ದುಡಿಯಕ್ ಬಂದಿರೋದು. ಇಬ್ರು ಗಂಡ ಹೆಂಡತಿ? ಎಷ್ಟು ವರ್ಷ ಆತ್ರಿ? 10 ವರ್ಷ ಮುಗಿಯಕ್ ಬಂತು ಸರ್. ಭಾರಿ ದೊಡ್ಡ ಎಕ್ಸ್ಪೀರಿಯನ್ಸ್ ಐತೆ. ಹೆಂಗೈತ್ರಿ ಬೆಂಗಳೂರು? ಪರವಾಗಿಲ್ಲ ಸರ್, ದುಡಿಬೇಕು, ದುಡಿದ್ರೆ ಇದೆ ಬೆಂಗಳೂರು ಚೆನ್ನಾಗಿದೆ, ದುಡಿಲಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ ಅಲ್ವಾ? ಅದು ಹಳ್ಳಿಯಾಗ ಹಂಗೆ ಆಗೈತಿ ಈಗ. ಇಲ್ಲ ಸರ್, ನಮ್ಮೂರ್ ನಮ್ಗೆ ಬೆಸ್ಟ್. ನಮ್ಮೂರ್ ನಮ್ಗೆ ಬೆಸ್ಟ್. ಅದೇ, ಇಲ್ಲಿ ದುಡಿತಾ ಇರ್ಬೇಕು, ಆಮೇಲೆ ನಮ್ಮ ಊರಿಗೆ ಹೋಗ್ತಾ ಇರ್ಬೇಕು ಅಷ್ಟೇ. ಬೆಂಗಳೂರ್ದೇನು ಹಂಗ ಬಿಟ್ಟ ಹೊಂಟ್ಬಿಡ್ತಿ? ನಾವು ದುಡ್ಕೊಂಡು ಆಮೇಲೆ ಹೋಗ್ಬಿಡೋದು ಅಷ್ಟೇ. ಯಜಮಾನ್ರು ಏನ್ ಮಾಡ್ತಾರವ? ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾರೆ ಸರ್. ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾರೆ. ಅವ್ರದ್ದು ದುಡಿಮೆ, ನಿಮ್ದು ದುಡಿಮೆ? ನಾವ್ ಇವಾಗ ಒಂದ್ 2 ತಿಂಗಳು ಆಯ್ತು ಸರ್ ಬರ್ತಾ ಇದ್ದು. ಹೌದಾ? ಏನ್ ಮನೆಗಿದ್ರೇನು ಇಷ್ಟು ದಿವಸ? ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗ್ತಾ ಇದ್ರು. ಎಷ್ಟು ಜನ ಮಕ್ಕಳು? 2 ಸರ್. ಏನು ಓದ್ತಾರವ? ಒಬ್ಬನು LKG ಹೋಗ್ತಾನೆ, ಒಬ್ಬನು 2nd ಸ್ಟ್ಯಾಂಡರ್ಡ್. ಹೌದಾ? ಓಕೆ. ನಿಮ್ದು ದುಡಿಮೆ, ಯಜಮಾನ್ರದ್ದು ದುಡಿಮೆ, ಮಕ್ಕಳು ಸ್ಕೂಲು, ಬಾಡಿಗೆ ಎಲ್ಲ ಕಟ್ಬೇಕಲ್ಲ ಸರ್. ಬಾಡಿಗೆ ಎಲ್ಲ ಕಟ್ಟಬೇಕು. ಏನು ಓದಿಯವು? 10th SSLC ಅಷ್ಟೇ ಓದಿದ್ರು. SSLC ಆಯ್ತು, ಮದುವೆ ಆಗ್ಬಿಡ್ತು? ಮದುವೆ ಮಾಡ್ಬಿಟ್ರು ಅಷ್ಟೇ, ಮನೇಲೆ ರಿಲೇಷನ್ ಅಲ್ಲಿ ಮಾಡ್ಬಿಟ್ರು. ಓಕೆ. ಮೇಡಮ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್ ಅವ್ರು ಒಳ್ಳೆಯವರು ಇದ್ದಾರೆ ಸರ್. ಕೆಲಸ ಕೇಳಕ್ ಬಂದೆ, ಬನ್ನಿ ಅಂತ ಆವಾಗಲೇ ಕರ್ಕೊಂಡ್ರು. ಒಳ್ಳೆ ಸಂಬಳ ಕೊಡ್ತಾರೆ, ಚೆನ್ನಾಗಿದೆ ಕೆಲಸ ಎಲ್ಲ. ನಾವು ಕೆಲಸ ಕಡಿಮೆ ಆದ್ರೂ ಏನು ಅನ್ನಲ್ಲ. ಸೊ ಒಂದೊಂದಿನ ಹುಷಾರಿಲ್ಲ ಅಂದ್ರೂ ಕಳಿಸ್ತಾರೆ ಮನೆಗೆ ಹೋಗಿ ಅಂತ. ಪರವಾಗಿಲ್ಲ. ಓಟಿನೂ ಕೊಡ್ತಾರಂತ? ಓಟಿ ಕೊಡ್ತಾರೆ ಸರ್. ಹೌದಾ? ಕೆಲಸ 8 ಅವರ್ ಮುಗಿದ್ಮೇಲೆ ಓಟಿ? ಓಟಿ ಅರ್ಧ ಅವರ್ ಕೊಡ್ತಾರೆ. ಇಲ್ಲ, ನಾವು ಮಾಡಿದ ಮೇಲೆ ಕೊಡ್ತಾರೆ ಸರ್ ಅವರೆಲ್ಲ. ಕೆಲಸ ಮಾಡಿದ್ರ ಮೇಲೆ ಅರ್ಧ ಅವರ್ ಕೊಡ್ತಾರೆ, 1 ಅವರ್ಗೆ ಕೊಡ್ತಾರೆ. ಹೌದಾ? ಬಾರಿ ಆಯ್ತಲ್ವಾ, 1 ಅವರ್ ಗಟ್ಲೆ ದುಡಿಮೆ ಇಲ್ಲಿ. ಸರ್ ಚಲೋ ಅದೆಯಲ್ವಾ? ಆರಾಮಿದೀವಿ? ಆರಾಮದೀವ್ರಿ. ಇದೆಲ್ಲ ಮಾಡಕ್ ಬರ್ತಿರ್ಲಿಲ್ಲ? ಎಲ್ಲಿ ಮೇಡಮ್ ಅವರು ಟ್ರೈನಿಂಗ್ ಕೊಟ್ಟಾರ? ಮೇಡಮ್ ಅವರೇ ಹೇಳ್ಕೊಟ್ರೆ. ಹೌದಾ? ಸರ್. ಓಕೆ.
ಊರಿಗೆ ತೊಗೊಂಡೋಗಿದ್ರೇನೆ ಇದನ್ನ? ಇಲ್ಲ ಸರ್, ಇನ್ನೂ ಹೋಗಿಲ್ಲ. ಇಲ್ಲಿ ಬಂದ ಮೇಲೆ ಇನ್ನು ತೊಗೊಂಡವ್ರಿ ಊರಾಗ ನಾಳೆ ತಿನ್ನಿಸ್ರಿ. ಬನಶಂಕರಿ ಜಾತ್ರೆಗೆ ಹೋಗ್ಬೇಕು. ಪಂಚಂಕಿ ಜಾತ್ರೆಗೆ ಇತ್ಲಾಗಿಂದ ನೀವು ಮದ್ದೂರು ವಡೆ ತೊಗೊಂಡವ್ರಿ, ಆ ಕಡೆ ಅತ್ಲಾಗಿಂದ ಮೇಡಮ್ ಅವರಿಗೆ ರೊಟ್ಟಿ ತಂದು ರೊಟ್ಟಿ, ಜೋಳದ ರೊಟ್ಟಿ ತಂದ್ಕೊಡ್ಬೇಕು ಸರ್. ಅದೇ ಕಷ್ಟ ಆಗುತ್ತೆ. ಅದೇ ಮಾಡಿಡಲ್ಲ. ಓಹೋ, ಬಿಸಿ ಎಣ್ಣೆ. ಓ, ಏನೇನೋ ಇದೆ ಇದರಲ್ಲಿ ಕತೆ ಅಲ್ವಾ? ಆ ಟೇಸ್ಟಿಗೆ. ಓಕೆ, ಹಾಂ, ಓಕೆ. ತುಂಬ ನೆಂದು ಬಿಡಿದೆ ಇವಾಗ. ಏನು ಮೈದಾನ ಇದೆ ಏನು? ಹಾಂ, ಓಕೆ ಓಕೆ. ನನಗೆ ಒಂದೇನು ಕೇಳ್ತಿದ್ದೆ ಅಂದರೆ, ಈಗ ಒಂದು ಬಿಸ್ನೆಸ್ ಶುರು ಮಾಡ್ತೀವಿ, ಮನೆಯವರೆಲ್ಲ ಸೇರ್ಕೊಂಡು ಮಾಡ್ತೀವಿ. ಎಲ್ಲರೂ ಮನೆಯಲ್ಲಿ ಹೋದರೆ ಒಂದು 4-5 ಜನ ಇದ್ದರು ಅಂತ ಎಕ್ಸಾಂಪಲ್, ಒಂದು 3-4 ಜನ ಇದ್ದರು ಅಂತ ಅನ್ಕೊಳ್ಳೋಣ. ಅವತ್ತು ಅವ್ರದ್ದೆಲ್ಲ ಸಂಬಳ ಅದು ಇದು ತಂದು ಹೆಂಗೋ ನಡೀತಿತ್ತು. ಒಂದೇ ಬಿಸ್ನೆಸ್ ಮಾಡಿದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅವರು? ಯಾವ್ಯಾವ ಖರ್ಚನ್ನು ಹೇಗೆ ತೆಗಿಬೇಕು, ಹೇಗೆ ಲಾಭ ಯಾವುದು ಗುರುತಿಸ್ಬೇಕು, ನಿಮ್ಮ ಖರ್ಚು ಹೇಗೆ ತೆಗಿಬೇಕು? ಸಿಂಪಲ್ ಲಾಜಿಕ್ ಸರ್. ನಿಮ್ಮ ಖರ್ಚೆಲ್ಲ ಹೋಗಿ ಬರೋದೇ ಲಾಭ. ಎಲ್ಲ ಖರ್ಚನ್ನು ನೋಡಬೇಕು. ಯಾವ್ಯಾವುದು ಖರ್ಚು ಅಂದರೆ? ಮೈದಾ ಹಿಟ್ಟಿಂದ ಹಿಡಿದು ಈರುಳ್ಳಿವರೆಗೂ, ಗ್ಯಾಸಿಂದ ಹಿಡಿದು ರೆಂಟ್ವರೆಗೂ, ಸ್ಯಾಲ್ರಿಯಿಂದ ಹಿಡಿದು ಲೋನ್ವರೆಗೂ ಪ್ರತಿಯೊಂದೂ ಖರ್ಚೆ. ಅದನ್ನ ತೆಗೆದ್ಬಿಡ್ಬೇಕು. ಅಂದ್ರೆ ನೀವೇನು ಕುತ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀರಿ, ನಿಮ್ಮ ಸ್ಯಾಲ್ರಿನ ತೆಗಿಬೇಕಿದ್ರೆ? ನನ್ನ ಸ್ಯಾಲ್ರಿ ತೆಗಿಬೇಕು. ನಾನು ಇಲ್ಲಿ 8 ಅವರ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಎಷ್ಟು ಸ್ಯಾಲ್ರಿ? ನನ್ನ ಕ್ವಾಲಿಫಿಕೇಶನ್ಗೆ, ನಾನು ಇಲ್ಲಿ ಮಾಡ್ತಿರೋ ಕೆಲಸಕ್ಕೆ, ನಾನು ತರ್ತಿರೋ ಬಿಸ್ನೆಸ್ಗೆ ನನಗೆ ಎಷ್ಟು ಸ್ಯಾಲ್ರಿ, ಅದ್ರದ್ದೊಂದು ಫಿಕ್ಸ್ ಮಾಡ್ಕೊಂಡು ಆ ಸ್ಯಾಲ್ರಿ ಕೂಡ ತೆಗಿಬೇಕು. ನೀರು ಸಹ ಖರ್ಚೆ. ನೀರು ಫ್ರೀಯಾಗಿ ಬರಲ್ಲ ಅಲ್ಲ, ಗಾಳಿ ಒಂದೇ ಸರ್ ಫ್ರೀಯಾಗಿ ಬರೋದು. ಬಟ್ ಗಾಳಿನ ಹೊರಗಡೆ ಹಾಕ್ಬೇಕು ಅಂದ್ರೆ ಚಿಮ್ನಿ ಹಾಕ್ಬೇಕು, ಅದು ಖರ್ಚೆ. ಚಿಮ್ನಿಗೆ ಎಲೆಕ್ಟ್ರಿಸಿಟಿ ಬರಬೇಕು, ಅದು ಖರ್ಚೆ. ಸೊ ಹಿಂಗೆ ಎಲ್ಲವನ್ನು ಲೆಕ್ಕ ಮಾಡಿ ನಿನ್ನ ಸಂಬಳನ ಮನೇಲಿ ಎಷ್ಟು ಜನ ಮಾಡ್ತೀರಿ ಅದನ್ನೆಲ್ಲ ತೆಗೆದು ಉಳಿದಿದೆಯಾ ಇಲ್ವಾ, ಉಳಿದ್ರೆ ಅದು ಲಾಭ, ಇಲ್ಲ ಅಂದರೆ ಅಷ್ಟಕ್ಕಷ್ಟೇನೆ ಅದು ಬಿಸ್ನೆಸ್ಸು, ಹಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಅಷ್ಟಕ್ಕಷ್ಟೇ ಅಲ್ಲ, ಇವಾಗ ಉಳಿಲಿಲ್ಲ, ಒಂದೊಂದು ತಿಂಗಳು ಉಳಿಯಲ್ಲ. ಬಟ್ ಹಂಗನ್ಬಿಟ್ಟು ಸಂಬಳ ಕೊಡದೆ ಇರೋಕ್ಕಾಗಲ್ಲ, ನಿಮಗೂ ಸಹ ಇನ್ನೊಬ್ರಿಗೂ ಸಹ. ಈಗ ಒಂದು ಇಂಪಾರ್ಟೆಂಟ್ ವಿಷಯ, ಯಾರೇ ಬಿಸ್ನೆಸ್ ಶುರು ಮಾಡಿದ್ರು ನಿಮ್ಗೆ ನೀವು ಸಂಬಳ ಕೊಟ್ಕೊಳ್ಳಿ ಮೊದಲು. ಅದನ್ನ ಮಾತ್ರ ತಪ್ಪಬೇಡಿ. ಆ ಮಿಸ್ಟೇಕ್ನ ನಾನು ಫಸ್ಟ್ ಬಿಸ್ನೆಸ್ಸಲ್ಲಿ ಮಾಡಿದೆ, ಈ ಬಿಸ್ನೆಸ್ಸಲ್ಲಿ ಮಾಡಿಲ್ಲ. ಅಂದ್ರೆ ನೀವು ಸಂಬಳ ತಗೊಳ್ಳಾರ್ದಂಗೆ ಇದನ್ನ ಮಾಡ್ತಿದ್ರಿ. ಓಕೆ, ಹಾಂ. ಸೊ ಈಗ ಆ ತಪ್ಪು ಮಾಡಬೇಡಿ ಯಾವತ್ತು. ನಿಮ್ಮ ಅಕೌಂಟಲ್ಲಿ ನಿಮ್ಗೆ ಸಂಬಳ ಸೆಪ್ರೇಟಾಗಿ ಬರಬೇಕು. ಆಯಿತು, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಲಾಸ ನಡೀತಾ ಇದೆ, ಆಯಿತು, ಹಂಗೂ ಸಂಬಳ ತಗೊಳ್ಳಿ. ಬಿಕ್ಕಿದವ್ರಿಗೆಲ್ಲ ಕೊಡಲ್ವಾ? ಹೆಂಗೆ ನೀವು ಎಲ್ಲದಕ್ಕೂ ಎಲ್ಲ ವೆಂಡರ್ಸ್ಗೂ ದುಡ್ಡು ಕೊಡ್ತಿರೋ ಅದೇ ರೀತಿ ನಿಮಗೂ ಸಂಬಳ ತಗೋಬೇಕು ನೀವು. ಅವಾಗಲೇ ನಿಮಗೆ ಗೊತ್ತಾಗೋದು ಉಳಿತೈತೆ ಇಲ್ಲ ಅಂತ. ಅಲ್ಲ, ಅವಾಗ ನಿಮಗೆ ನಿಮಗೂ ಸಂಬಳ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದು ನನ್ನ ಮೆಂಟರ್ ಯಾವಾಗಲೂ ಹೇಳ್ತಾರೆ, ಪೇ ಯುವರ್ ಸೆಲ್ಫ್ ಫಸ್ಟ್. ಅವಾಗ ನಿಮಗೆ ಮೋಟಿವೇಶನ್ ಬರುತ್ತೆ, ನಾನು ಇದನ್ನು ಮಾಡಬೇಕು ಅಂತ. ಅಲ್ಲಪ್ಪ, ನಾನೇ ಓನರು, ನನ್ನ ಹತ್ರನೇ ಇದೆ ಲಕ್ಷಾಂತರ ದುಡ್ಡು, ನನ್ನ ಹತ್ರನೇ ಇರುತ್ತೆ, ಅದಕ್ಕೆ ಯಾಕೆ ಅಂತ ಬರುತ್ತಲ್ಲ. ಸ್ಯಾಲ್ರಿ ತಗೋಬೇಕು, ಎಲ್ಲರೂ ಸಂಬಳ ತಗೋಬೇಕು, ಪ್ರತಿಯೊಬ್ಬರೂ ಸಂಬಳ ತಗೋಬೇಕು. ನೀವು ಸಂಬಳ ತಗೊಂಡಾಗಲೇ ನಿಮಗೆ ಗೊತ್ತಾಗೋದು ಇಷ್ಟಿದೆ ಹಿಂಗಿದೆ ಅಂತ. ಅಕೌಂಟಲ್ಲಿರೋ ದುಡ್ಡೆಲ್ಲ ನಂದೇ, ನಾನೇ ಪ್ರೊಪ್ರೈಟ್ರೋ, ಏನಿಗೆ ಸಂಬಳ ತಗೋಬೇಕು ಅನ್ನೋದು ತಪ್ಪು. ಯಾವತ್ತು ಬಿಸ್ನೆಸ್ ಪರ್ಸ್ನಲ್ ಸೆಪ್ರೇಟ್ ಆಗಿರಬೇಕು, ಅದನ್ನು ಯಾವತ್ತೂ ಮಿಕ್ಸ್ ಮಾಡಬೇಡಿ. ಮಿಕ್ಸ್ ಮಾಡಿದ್ರೆ ಕೆಡತ್ತೆ. ಈಗ ಆಯ್ತು, ಉಳಿತು ಒಂದಿಷ್ಟು ದುಡ್ಡು ಅಂತ ಅನ್ಕೊಳ್ಳೋಣ, ಎಲ್ಲ ಖರ್ಚಾಗಿ ಒಂದು 25% 15% ಉಳಿತು ಅಂತ ಅನ್ಕೊಳ್ಳೋಣ. ಅದನ್ನ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು, ಮುಂದಕ್ಕೆ ಏನು ಗುರಿ ಇರ್ಬೇಕು ಅಂತೀರಿ ಅದಕ್ಕೆ? ಅದನ್ನ ನೀವು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಹಾಕೊಳ್ಳಿ. ಇವಾಗ ಒಂದು A ಲೆವೆಲಲ್ಲಿ ಇದ್ರೆ B ಲೆವೆಲ್ಗೆ ಹೇಗೆ ತೊಗೊಂಡು ಹೋಗೋದು ಅನ್ನೋ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ ಹಾಕೊಳ್ಳಿ. ಅದನ್ನ ದೊಡ್ಡದು ಮಾಡೋಕ್ಕೆ ಹೇಗೆ ಬೆಳೀತಾ ಇದೆ, ಯಾವ ಪ್ರಾಡಕ್ಟ್ ಲೈನ್ ಚೆನ್ನಾಗಿ ಓಡ್ತಾ ಇದೆ, ಯಾವುದ್ರಲ್ಲಿ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಬೇಕು, ಟೈಮ್ ಇನ್ವೆಸ್ಟ್ ಮಾಡಬೇಕು, ಮ್ಯಾನ್ ಪವರ್ ಇನ್ವೆಸ್ಟ್ ಮಾಡಬೇಕು, ಏನೇನು ಮಾಡಬೇಕು ಇದರಲ್ಲಿ. ಇವಾಗ ಒಂದಕ್ಕೆ ನಿಲ್ಲಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ವಡೆ ಮಾಡ್ತಾ ಇದ್ದೀವಿ, ಇದಿಷ್ಟಕ್ಕೆ ನಿಲ್ಲಲ್ಲ, ಮುಂದಕ್ಕೆ ಹೋಗ್ಬೇಕಲ್ವಾ. ನಾವು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿರುವಾಗ, ಒಂದು ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ಆಸೆ ಇಟ್ಕೊಂಡಿರುವಾಗ, ನಾವು ಅದಕ್ಕೆ ಅನುಗುಣವಾಗಿರುವಂಥದ್ದು ಎಲ್ಲದನ್ನು ನಾವು ಮಾಡ್ಕೊಳ್ತಾ ಬರಬೇಕು. ಪ್ಯಾರಲಲ್ ಆಗಿ ಎಲ್ಲನೂ ನಡಿಬೇಕು. ಇನ್ನು 5 ವರ್ಷಕ್ಕೆ ಇದನ್ನ ಮಾಡ್ತೀನಿ ಅಂದ್ರೆ ಅದು ಇವತ್ತೇ ಪ್ಲಾನ್ ಮಾಡಬೇಕು, ಎಕ್ಸಿಕ್ಯೂಷನ್ ಶುರು ಮಾಡಬೇಕು. ನಾವು ನಮ್ದು ವಡೆದು ಟೆಸ್ಟಿಂಗ್ ಎಲ್ಲ ಮಾಡಿದೀವಿ, ಅದು ಆಲ್ರೆಡಿ ಪ್ರೋಸೆಸ್ ಆಗೇ ಹೋಗಿದೆ. ಸೊ ಈ ಲೆವೆಲಿಂದ ನಾವು ಈ ಲೆವೆಲ್ ನಿಮ್ದು ಮೈಲ್ ಸ್ಟೋನ್ಸ್ ಇಟ್ಕೋಬೇಕು. ಈ ಮೈಲ್ ಸ್ಟೋನ್ ಇಲ್ಲಿ ರೀಚ್ ಆಗಬೇಕು, ಈ ಮೈಲ್ ಸ್ಟೋನ್ ಇಲ್ಲಿ ಹೋಗಬೇಕು, ಇವತ್ತಿನ ತಾರೀಕಲ್ಲಿ ಈ ಕೆಲಸ ಆಗಿರಬೇಕು. ಸೊ ಅದಕ್ಕೆ ನಮ್ದು ಎಲ್ಲ ಪ್ರಾಡಕ್ಟ್ ಲೈನ್ ಇದೆ. ಮದ್ದೂರು ವಡೆ, ಚಕ್ಲಿ, ಕೋಡ್ಬಳೆ, ತೇಂಕೊಳ್ಳು ಎಲ್ಲ ಮಾಡ್ತೀವಿ. ಎಲ್ಲದ್ರದ್ದು ನಾವು ನ್ಯೂಟ್ರಿಷನ್ ಟೆಸ್ಟ್ ಮಾಡಿಸಿದ್ವಿ.
ಫಸ್ಟ್ ಆಸ್ ಅ ಸ್ಟೆಪ್ 1. ಹಾಂ ಪ್ಯಾಕೇಜಿಂಗ್ ವರ್ಕ್ ಮಾಡ್ತಾ ಇದ್ದೀವಿ. ನ್ಯೂಟ್ರಿಷನ್ ಆಯಿತು, ಪ್ಯಾಕೇಜಿಂಗ್ ಆಯಿತು, ಶೆಲ್ಫ್ ಲೈಫ್. ಓಹೋ ಹೌದಾ. ಸೊ ಪ್ರತಿಯೊಂದೂ ಒಂದೊಂದು ಪ್ರಾಸೆಸ್ ನಾವು ಕಲ್ತ್ವಿ, ನಮಗೂ ಯಾರು ಹೇಳ್ಕೊಡ್ಲಿಲ್ಲ. ಇವರ ಮಾತಾಡಿಸಿ, ಫುಡ್ ಇಂಡಸ್ಟ್ರಿಲಿರೋರ ಹತ್ರ ಮಾತಾಡಿಸಿ, ನಮ್ಮದು ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಂತ ಬಂದಿದೆ, ಅದು ತುಂಬ ಹೆಲ್ಪ್ಫುಲ್. ಯಾರು ಹೋಟೆಲ್ ಮಾಲೀಕರು ಯಾರು ಕೇಳಿಸ್ಕೊತಾ ಇದ್ದೀರೋ ದಯವಿಟ್ಟು ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಚಾಮರಾಜಪೇಟೆಲಿದೆ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಬಿ ಅ ಪಾರ್ಟ್ ಆಫ್ ದ ಕಮ್ಯುನಿಟಿ. ಯಾಕೆ ಅಂದರೆ ಯಾವಾಗ ಯಾವ ಟೈಮಲ್ಲಿ ನಿಮಗೆ ನಿಮ್ಮ ಇಂಡಸ್ಟ್ರಿ ಸಪೋರ್ಟ್ ನಿಮಗೆ ಬೇಕು. ಯಾರು ಇಲ್ಲಿ ಕಾಂಪಿಟೇಷನ್ ಮಾಡಲ್ಲ. ಇವ್ರು ಮಾಡಿದ್ರು ನಾವು ಮಾಡಿದ್ವಿ ಕಾಂಪಿಟೇಷನ್ ಅಲ್ಲ. ದೆರ್ ಇಸ್ ಸೋ ಮಚ್ ಫುಡ್ ಫಾರ್ ದೇರ್ ಇಸ್ ಅ ಲಾಟ್ ಆಫ್ ಫುಡ್ ಫಾರ್ ಎವ್ರಿ ಒನ್. ಅಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಏನು ಕೇಳ್ತಾರೆ ಅಲ್ಲಿ? ಸಿಂಪಲ್ ಸರ್, ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ಏನೋ ನಿಮ್ಮದು ಬಿಸ್ನೆಸ್ ಡೀಟೇಲ್ಸ್ ಕೊಡಿ, ಅವ್ರು ಕೇಳ್ತಾರೆ. ರಿಜಿಸ್ಟ್ರೇಷನ್ ಎಲ್ಲ ಫಸಾಯ್ ಸರ್ಟಿಫಿಕೇಟ್ ಎಲ್ಲ ಕೇಳ್ತಾರೆ, ಕೊಡಿ, ರಿಜಿಸ್ಟ್ರೇಷನ್ ಆಗುತ್ತೆ. ತುಂಬ ಸುಲಭ. ಏನು ಹೆಲ್ಪ್ ಆಗುತ್ತೆ ಅಲ್ಲಿ ನಿಮಗೆ? ಏನು ಹೆಲ್ಪ್ ಆಯಿತು, ಏನು ಹೆಲ್ಪ್ ಮಾಡಿ? ಸರ್, ಒಂದು ಕಮ್ಯುನಿಟಿನಲ್ಲಿ ಇರಬೇಕು ನೀವು. ನಿಮ್ಮ ಬಿಸ್ನೆಸ್ ಮಾಡ್ತಾ ಇದೀವಿ ಅಂದರೆ, ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ರಿಲೇಟೆಡ್ ಕಮ್ಯುನಿಟಿ ಏನಿರುತ್ತೆ ಅದ್ರಲ್ಲಿ ಸೇರ್ಕೊಳ್ಳಿ. ಆವಾಗ ಏನೇನು ನಡೀತಾ ಇದೆ, ಇವಾಗ ಲೇಬರ್ ಲಾಸ್ ಆಗಿರ್ಬೋದು, ಅಥವಾ ಆನ್ಲೈನ್ ಬಿಸ್ನೆಸ್ಗೆ ಏನಾದ್ರು ಸಪೋರ್ಟ್ ಬೇಕಿರ್ಬೋದು, ಎನಿಥಿಂಗ್ ಯು ನೀಡ್, ವೆಂಡರ್ ಬೇಕಿರ್ಬೋದು, ಎಕ್ವಿಪ್ಮೆಂಟ್ ಬೇಕಿರ್ಬೋದು, ಎಲ್ಲ ರಿಕ್ವೆಸ್ಟ್ನು ಅಲ್ಲಿ ಹಾಕ್ಬೋದು ಗ್ರೂಪ್ಸಲ್ಲಿ. ಆಮೇಲೆ ಅಸೋಸಿಯೇಷನ್ದು ಮೀಟಿಂಗ್ ಆಗುತ್ತೆ, ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ ಎವ್ರಿ ಮಂತ್, ಹೋಗಿ ಅಟೆಂಡ್ ಮಾಡಿ. ಮಿಕ್ಕಿದ ಹೋಟೆಲ್ ಉದ್ಯಮಿಗಳೆಲ್ಲ ಏನು ಮಾಡ್ತಿದ್ದಾರೆ ತಿಳ್ಕೊಳ್ಳಿ. ಟೆಕ್ನಾಲಜಿ ಬೆಳೀತಾ ಇದೆ, ಎಲ್ಲರ ಹತ್ರ ಮಾತಾಡಿ ಕೇಳಿಸ್ಕೊಳ್ಳಿ. ಆ್ಯಂಡ್ ಅಲ್ಲಿರೋರೆಲ್ಲ ವೆಟ್ರನ್ಸು ಸರ್. ಏನು ವಿದ್ಯಾರ್ಥಿ ಭವನದಿಂದ ಹಿಡಿದು ಪ್ರತಿಯೊಬ್ಬರು ಮೆಂಬರ್ ಇದ್ದಾರೆ ಅಲ್ಲಿ. ಅವ್ರಿಗಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ನಾವು ಏನೂ ಇಲ್ಲ. ಅಂಥವ್ರ ಹತ್ರ ಕಲ್ತ್ಕೋಬೇಕು. ಪ್ರತಿಯೊಬ್ಬರು ಕಲಿಬೇಕು, ಕಲೀರಿ. ಕಲ್ತು ಇಂಪ್ರೂವ್ ಮಾಡ್ಕೊಡಿ. ಕಲಿಯೋಕ್ಕೆ ದೆರ್ ಇಸ್ ನೆವರ್ ಎನ್ ಎಂಡ್. ಯು ಶುಡ್ ಆಲ್ವೇಸ್ ಕೀಪ್ ಲರ್ನಿಂಗ್. ಎವ್ರಿ ಡೇ ಇಸ್ ಲರ್ನಿಂಗ್. ಕಲೀಲಿಲ್ಲ ಅಂದರೆ ಬೆಳೀತಾ ಇಲ್ಲ ಅಂತ ಅರ್ಥ. ಯಾವತ್ತು ಕಲಿಯೋದು ನಿಲ್ಲಿಸ್ತೀರೋ ಅಲ್ಲಿ ಅವತ್ತು ಬೆಳೆಯೋದು ನಿಂತಿದ್ದೀರಾ ಅಂತ ಅರ್ಥ ಆಯಿತು. ಎಲ್ಲಿದೆ ಚಾಮರಾಜಪೇಟೆಯಲ್ಲಿ? ಚಾಮರಾಜಪೇಟೆಯಲ್ಲಿ ಜೈನ್ ಭವನ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಶ್ರೇಷ್ಠ ಭೂಮಿ ಅಂತ ಒಂದು ಬಿಲ್ಡಿಂಗ್ ಇದೆ. ಯಾವ ರೋಡು ಏನಾದ್ರೂ? ಅದೇ ಜೈನ್ ಭವನ್ ಪಕ್ಕದಲ್ಲೇನೆ. ಜೈನ್ ಭವನ್ ಅಂತ ಹೇಳಿದ್ರೆ ಸಾಕು. ಜೈನ್ ಭವನ್ ಪಕ್ಕದಲ್ಲಿ ಶ್ರೇಷ್ಠ ಭೂಮಿ ಅಂತ ಒಂದು ಜಾಗ ಇದೆ, ಬಿಲ್ಡಿಂಗ್ ಹೆಸರು. ಅಲ್ಲಿ ಮೇಲೆ 4th ಫ್ಲೋರ್ ಅಲ್ಲಿ BHA ಇದೆ. ಸೊ ನೀವು ಹೋಟೆಲ್ ಮಾಲೀಕರಾಗಿದ್ರೆ, ಯಾವುದೇ ಹೋಟೆಲ್ ಆಗಿರ್ಲಿ, ಎಷ್ಟೇ ದೊಡ್ಡದಾಗಿರ್ಲಿ ಚಿಕ್ಕದಾಗಿರ್ಲಿ, ಡಸಂಟ್ ಮ್ಯಾಟರ್, ಮೆಂಬರ್ ಆಗಿ ನಿಮ್ಮ ಕಮ್ಯುನಿಟಿ ಅವ್ರ ಜೊತೆ ನೀವು ಬೆರೀರಿ. ಅವಾಗ ನಿಮಗೆ ಅರ್ಥ ಆಗತ್ತೆ, ಐ ಆಮ್ ನಾಟ್ ಅಲೋನ್ ಇನ್ ದಿಸ್ ಜರ್ನಿ ಅನ್ನೋದು ಅರ್ಥ ಆಗತ್ತೆ. ಮೊದಲು ಎಲ್ಲರಿಗೂ ಇರೋಂಥ ಪ್ರಾಬ್ಲಮ್ಸ್ ನಿಮಗೂ ಇದೆ, ಬಟ್ ಸಪೋರ್ಟ್ ಸಿಗತ್ತೆ. ಓಕೆ. ಆಮೇಲೆ ಇನ್ನೊಂದಿದೆ, ಈ ಆನ್ಲೈನ್ಗೆ ಹೋಗೋದು ಹೇಗೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಮನೆಯಲ್ಲಿ ಮಾಡ್ಕೊಂಡು ಕೂತಿದ್ದೀನಿ, ಆನ್ಲೈನ್ ಅಂತ ಕೇಳಿದರೆ ಅವ್ರು 108 ಏನೇನೋ ಕೇಳ್ತಾರೆ ಪ್ರಶ್ನೆಗಳು, ನನ್ನ ಹತ್ರ ಉತ್ತರ ಇಲ್ಲ. ಅಥವಾ ಹೇಗೆ ಅದು ಏನು ಮಾಡ್ತೀವಿ? ಮೊದಲು ನೀವು ಫಸಾಯ್ ಸರ್ಟಿಫಿಕೇಶನ್ ಮಾಡಿಸ್ಕೋಬೇಕು. FSSAI ಸರ್ಟಿಫಿಕೇಶನ್ ಮಾಡಿಸ್ಕೊಳ್ಳೇಬೇಕು. GST 40 ಲಕ್ಷದವರೆಗೂ ಮ್ಯಾಂಡೇಟ್ರಿ ಇಲ್ಲ. ಸೊ ನಾವು ಅದನ್ನು ಮಾಡಿಸಿಲ್ಲ. ಏನೇನು ಮ್ಯಾಂಡೇಟ್ರಿ ಇದೆ, MSME ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಉದ್ಯಮ ಸರ್ಟಿಫಿಕೇಟ್ ತೊಗೊಳ್ಳಿ, ನಿಮ್ಮ ಫರ್ಮ್ನ ರಿಜಿಸ್ಟರ್ ಮಾಡಿ, ಪಾರ್ಟ್ನರ್ಶಿಪ್ ಫಾರ್ಮ್ ಇದ್ರೆ ರಿಜಿಸ್ಟರ್ ಮಾಡಿ, ಇದೆಲ್ಲ ಕೇಳ್ತಾರೆ. GST ಇಲ್ಲ ಅಂದ್ರೂ ಪರವಾಗಿಲ್ಲ. ಓಕೆ. GST ಇರಬೇಕು ಅಂತ ಇಮಿಡಿಯೇಟ್ಲಿ ಕಂಪನಿಯವರು ಕೇಳ್ತಾರೆ. ಕಂಪನಿಯವರು ನೀವು ಹೇಳೋದು ಸ್ವಿಗ್ಗಿ ಝೊಮ್ಯಾಟೋ ಅವ್ರು ಕೇಳ್ತಾರೆ. ಬೇಸಿಕ್ ಇಷ್ಟು ಇರಲೇಬೇಕು ನಿಮ್ಮ ಹತ್ರ. ಪ್ಯಾನ್ ಕಾರ್ಡ್ ಇರಬೇಕು ಕಂಪನಿದು. ಮೊದಲು ಇಂಥವೆಲ್ಲ ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಫಸಾಯ್ ಅಂತೂ ಇಂಪಾರ್ಟೆಂಟ್. ಅದಿಲ್ಲದೆ ನೀವು ಫುಡ್ ಬಿಸ್ನೆಸ್ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಈಗ ನೀವು ಮನೆಯಲ್ಲಿ ಮಾಡಿದ್ದೀರಿ, ಕೆಲವರು ಮನೆಯಲ್ಲಿ ಮಾಡಬೇಕಾದಾಗ ಮನೆ ಅಂತ ಇರುತ್ತೆ, ಕರೆಂಟ್ ಬೇರೆ ಸಪ್ರೇಟ್ ಆಗಿರುತ್ತೆ. ಇದು ಕಮರ್ಷಿಯಲ್ ಅಂತ ಏನಾದ್ರು ಮಾಡ್ಕೊಂಡ್ರ ಅಥವಾ ಈ ತರದ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇದು ಆಕ್ಚುಲಿ ಕಮರ್ಷಿಯಲ್ ಬಿಲ್ಡಿಂಗ್. ಕಮರ್ಷಿಯಲ್ ಬಿಲ್ಡಿಂಗ್ ನೀವು ತಗೊಂಡಿದ್ದೀರಿ. ಒಂದ್ ವೇಳೆ ಅವ್ರ ಮನೆಯಲ್ಲಿ ಮಾಡ್ತಿದ್ರೆ ಇದನ್ನೆಲ್ಲ ಮಾಡಿಸ್ಕೋಬೇಕಾಗ್ತದೆ ಅವರು. ಅದು ಅವ್ರ ಎಕ್ವಿಪ್ಮೆಂಟ್ ಮೇಲೆ ಹೋಗುತ್ತೆ. ಓಕೆ. ಸಣ್ಣ ಪುಟ್ಟ ಹಿಂಗೇನು ಮಾಡ್ಕೊಂತೀವಿ ಅಂದ್ರೆ ನಡೆದೋಗುತ್ತೆ, ತೊಂದರೆ ಏನಿಲ್ಲ. ಕಮರ್ಷಿಯಲ್ ಏನಾಗಲ್ಲ. ಆಮೇಲೆ ಫುಡ್ ಸರ್ಟಿಫಿಕೇಟ್ ಅಥವಾ BBMP ಲಿಮಿಟ್ಸ್ ಅಲ್ಲಿ ಯಾರಾದರೂ ಬಂದು ಕೇಳ್ತಾರ, ಕ್ವಶನ್ ಮಾಡ್ತಾರ. ಹೊರಗಡೆ ನೀವು ಬೋರ್ಡ್ ಹಾಕಿದಿರಿ, ಇಲ್ಲಿ ಕಮರ್ಷಿಯಲ್ ಎಲ್ಲ ಮಾಡಿದೀವಿ ಸರ್. ಫಸಾಯ್ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ. ಏನೇನು ಸರ್ಟಿಫಿಕೇಶನ್ ಬೇಕೋ ಎಲ್ಲ ಸರ್ಟಿಫಿಕೇಟ್ಸ್ ಇದೆ ನಮ್ಮ ಹತ್ರ. ಓಕೆ. ಸೊ ಅದು ಕೊಂಚೂರು ಎಲ್ಲರೂ ಮಾಡ್ಕೊಂಡ್ರೆ ಒಳ್ಳೇದು ಅಂತೀರಿ? ಎಲ್ಲಾನು ಮಾಡ್ಕೊಳ್ಳೇಬೇಕು, ಮ್ಯಾಂಡೇಟ್ರಿ ಅದು. ಓಕೆ. ಅವ್ರು ಇನ್ಸ್ಪೆಕ್ಷನ್ ಬರ್ತಾರೆ ಅನ್ನೋ ಕಾರಣಕ್ಕಲ್ಲ, ನೀವ್ ಸರಿಯಾಗಿರ್ಬೇಕು ಅಂತ. ಯಾವಾಗ್ಲೂ ರನ್ ಆಗ್ಬೇಕು, ಕಿರಿಕಿರಿ ಯಾಕೆ, ಎಲ್ಲ ಮಾಡ್ಕೊಂಡು ಇಳೀರಿ ಅಂತ ಅಷ್ಟೇ. ಓಕೆ. ಯಾವ್ರಿ ನಿಮ್ದು? ಸರ್ ನಮ್ದು ಆಂಧ್ರ ಸರ್. ಆಂಧ್ರದಿಂದ ಕರ್ನಾಟಕ. ಯಾವ ಬಂದ್ರಿ? ನಾನು ಮದ್ವೆ ಆದ್ಮೇಲೆ ಬಂದಿದ್ದೀನಿ ಸರ್ ಇಲ್ಲಿಗೆ. ಎಷ್ಟು ವರ್ಷ ಆತ್ರಿ? 8 ವರ್ಷ ಆಯ್ತು. ಯಜಮಾನ್ರು ಏನ್ ಮಾಡ್ತಾರೆ ಸರ್? ಅವರು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಈಗ ನಿಮ್ದು ಇಬ್ಬರದು ಸಂಬಳ ಬರ್ತಾ ಇದೆ, ಉಳಿತಾಯದ ಯೋಜನೆ ಏನ್ ಮಾಡ್ತಾ ಇದ್ರಿ ಮೇಡಮ್? ಅವ್ರು ಹೆಂಗ್ ಉಳಿತಾಯ ಮಾಡಕ್ ಹೇಳ್ಕೊಟ್ರು ನಿಮ್ಗೀಗ? ಅವರು ಸೇವಿಂಗ್ಸ್ ಬಗ್ಗೆ ತುಂಬಾ ಹೇಳ್ಕೊಡ್ತಾರೆ ಸರ್. ತುಂಬಾ ಸಪೋರ್ಟ್ ಆಗಿರ್ತಾರೆ. ಒಂದು ಓನರ್ ತರ ಇರಲ್ಲ, ನಮ್ಮ ಜೊತೆ ಸಿಸ್ಟರ್ಸ್ ಆಗಿ ಇರ್ತಾರೆ.
ನಮ್ಮ ಸಿಸ್ಟರು ಫ್ರೆಂಡ್ ಥರ ನಮ್ಮದ್ರಲ್ಲಿ ಅಡ್ಜಸ್ಟ್ ಆಗಬೇಕಿದ್ದಾರೆ. ಈಗ ಉಳಿತಾಯದ್ದು ಏನು ಹೇಳ್ಕೊಟ್ರ ನಿಮ್ಗೆ? ಸೇವಿಂಗ್ ಮಾಡಿಸಿ ಅಂತಾರೆ ಸರ್ ಅವರು. ನಮ್ಮ ಸೇಫ್ಟಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅವರು. ಮೇಡಮ್ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲಿಗೆ ಬಂದಮೇಲೆ ನಾವು ಅದಕ್ಕೆ ಮುಂಚೆ ನಾನು ಹೌಸ್ ವೈಫ್ ಆಗಿದ್ದೆ. ಈಗ ಇಲ್ಲಿಗೆ ಬಂದಮೇಲೆ ತುಂಬ ಚೆನ್ನಾಗಿದೆ. ನಾನು ದುಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ ಸರ್. ಅದಕ್ಕೆ ಮುಂಚೆ ಹೌಸ್ ವೈಫ್ ಆಗಿದ್ದೆ. ಯಾರು ಕೇಳಿದ್ರು ಏನು ಮಾಡ್ತೀಯ ಅಂದರೆ, ಮನೆಯಲ್ಲೇ ಖಾಲಿ ಆಗಿದೆಯಾ, ಏನು ಮಾಡ್ತಿಲ್ವಾ ಅಂತಿದ್ರು. ನಾನು ಸೆಕೆಂಡ್ PU ಮುಗಿಸಿದ್ದೀನಿ. ಬೇರೆ ಕಡೆ ಹೋದರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಏನಾದರೂ ಬೇಸಿಕ್ಸ್ ಬರುತ್ತಾ, ಅದು ಇದು ಸರ್ಟಿಫಿಕೇಟು ಎಲ್ಲ ಕೇಳ್ತಿದ್ರು. ಮತ್ತೆ ಏಜ್ ಲಿಮಿಟ್ಟು ಕೇಳ್ತಿದ್ರು. ಏನಾದರೂ ಮಾಲು ಆ ಕಡೆ ಹೋದರೆ 25 ಇಯರ್ಸ್ ಆದರೆ ಕೆಲಸ ಕೊಡಲ್ಲ ಅಂತ. ಆ ಟೈಮಲ್ಲಿ ಮೇಡಮ್ ಅವರೇ ಕೆಲಸ ಕೊಟ್ಟರು ಸರ್. ತುಂಬ ಚೆನ್ನಾಗಿದೆ, ಹೆಮ್ಮೆ ಅನಿಸುತ್ತೆ. ನಾವು ಕೆಲಸ ಮಾಡ್ತೀವಿ, ದುಡಿತೀವಿ ಅಂತ. ತುಂಬ ಖುಷಿ ಆಗಿದೆ ಸರ್. ಥ್ಯಾಂಕ್ ಯು. ಭಾಳ ಒಳ್ಳೆ ಮಾತು ಹೇಳಿದೆಮ್ಮ. 4 ಮಾತಾದರೂ ಮಸ್ತ್ ಮಾತಾಡಿದೆ, ಎಲ್ಲರೂ ತಿಳ್ಕೊಳ್ಳೋ ಅಂಥವು ಅದ. ಈಗ ಕಾನ್ಫಿಡೆಂಟ್ ಬಂದಿದೆಯಲ್ಲ? ಹ್ಞೂ ಸರ್. ನಮ್ಮಂಥವ್ರು ಇನ್ನು ಎಷ್ಟೇ ಜನ ಬಂದರೂ ಮೇಡಮ್ ಅವ್ರು ಸೇರಿಸ್ಕೊತಾರೆ. ನಮಗೂ ಲೈಫ್ ಕೊಟ್ಟಿದ್ದಾರೆ, ಬರೋರ್ಗೂ ಲೈಫ್ ಕೊಡ್ತಾರೆ. ನಾವು ಬೆಳಿತೀವಿ, ಅವರು ಬೆಳೀಲಿ ಸರ್. ಅದೇ ಒಡೆಯರ್ ಎಕ್ಸ್ಪ್ರೆಸ್ ಅನ್ನೋದು ಅಂತ ಹೇಳಿದ ತಕ್ಷಣ ನಿಮಗೆ ಒಂದು ರಾಯಲ್ ಫೀಲಿಂಗ್ ಬರುತ್ತೆ, ಕರ್ನಾಟಕದ ಫೀಲಿಂಗ್ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಒಂದು ಇಂಪಾರ್ಟೆಂಟ್ ಊಟದ ಪದಾರ್ಥ ಅಂತಾನೆ ಹೇಳ್ಬೋದು, ಅದು ಅವರೆಕಾಳು. ಅವರೇ ಬೇಳೆ ಹಾಕಿ ಮಾಡುವಂಥದ್ದು ಒಡೆಯರ್ ಎಕ್ಸ್ಪ್ರೆಸ್. ಒಡೆಯರ್ ಎಕ್ಸ್ಪ್ರೆಸ್ ಈ ತರ ಡಿಫ್ರೆಂಟ್ ವೆರೈಟಿ ಇರುವಂತದ್ದು ನಾವು ಮದ್ದೂರು ವಡೆ ಮಾಡ್ತೀವಿ. ಓಕೆ. ಈ ಮೂಲ ಮದ್ದೂರು ವಡೆಗೆ ಇದಕ್ಕೆ ಏನಾದರೂ ಸಂಬಂಧ ಇದೆಯಾ? ಏನೂ ಇಲ್ಲ ಸರ್, ಏನಿಲ್ಲ, ಖಂಡಿತವಾಗ್ಲೂ ಇಲ್ಲ ಸರ್. ಪ್ರೀತಿ ಒಂದೇ ಸಂಬಂಧ. ಬಟ್ ನನಗೆ ಬಹಳ ಖುಷಿ ಆಗ್ತಿರೋದು ಏನಂದ್ರೆ, ಹೀಗೆ ಏನೇನೋ ಹುಡುಕಿ ಯಾರಿಗೇನು ತಲುಪಬೇಕು, ಯಾರ ಟೇಸ್ಟ್ ಏನು ಇಷ್ಟ ಆಗುತ್ತೆ ಅವ್ರಿಗೆ ಅಂತ ನೀವು ಮಾಡಿದಿರಲ್ಲ, ನಂಗೆ ಭಾಳ ಖುಷಿ ಆಗ್ತಿರೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬರು ಕೂಡ ಎಲ್ಲ ಪದಾರ್ಥಗಳು ಎಲ್ಲ ಕಡೆ ಇದೆ. ಹೌದು. ನಾನು ಅದರಲ್ಲಿ ಯೂನಿಕ್ ಆಗಿ ಹುಡುಕಿ ನಾನೇನು ಮಾಡ್ತೀನಿ ಅನ್ನೋದಷ್ಟು ಉಳ್ಕೊಂಡಿದ್ದೆ, ಅದನ್ನು ನೀವು ಮಾಡಿದ್ದೀರಿ. ಕರೆಕ್ಟ್ ಅಲ್ವಾ? ಇದು ನಾನು ಹೇಳ್ತಾ ಇರೋದು, ಪ್ರತಿ ಉದ್ಯಮಕ್ಕೂ ಇದು ಅಪ್ಲೈ ಆಗುತ್ತೆ ಅಂತ. ಏನೋ ಮಾಡಿದ್ದಾರೆ ಅಂತ ನಾವು ಹೆದರ್ಬೇಕಾಗಿಲ್ಲ. ಮಾರ್ಕೆಟಲ್ಲಿ 1,000 ಇದೆ ಅಂತ ನಾನು ಇದು ಆಗ್ಬೇಕಾಗಿಲ್ಲ ಅಲ್ವಾ? ಅಯ್ಯೋ ಅನ್ಕೊಂಡಿದ್ದೆ ಅವ್ರು ಯಾರೋ ಮಾಡಿಬಿಟ್ರು ಅಂತ ಇಲ್ಲ. ಅರೆ ಮಾಡಿದಾರೆ, ನೀನೇನು ಹೊಸದಾಗಿ ಮಾಡ್ತೀಯ ನೋಡು ಅನ್ನೋದಕ್ಕೆ ನೀವು ಉದಾಹರಣೆ. ಸೂಪರ್, ಅದ್ಭುತ. ಅದರಲ್ಲಿ ನಮ್ದು ವಿಶೇಷತೆ ಏನು ಅಂದ್ರೆ, ನಾವು ಗಾಣದ ಎಣ್ಣೆನ ಮಾತ್ರ ಬಳಸ್ತೀವಿ. ನಾವು ಎಲ್ಲಾ ಪದಾರ್ಥ ಮಾಡೋದು ಗಾಣದ ಎಣ್ಣೆ, ವರ್ಜಿನ್ ಕೋಲ್ಡ್ ಪ್ರೆಸ್ ಗ್ರೌಂಡ್ ನಟ್ ಆಯಿಲ್ ಅಲ್ಲಿ ಮಾತ್ರ ಮಾಡೋದು ನಾವು. ಓಕೆ. 103 ವರ್ಷದ ಹಿಂದೆ ಮದ್ದೂರು ವಡೆ ಶುರುವಾದಾಗ, ಅಥವಾ ಏನೇ ಪದಾರ್ಥ ಮಾಡಲಿ, ಅವಾಗ ರಿಫೈನ್ಡ್ ಆಯಿಲ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಸೊ ಅವಾಗ ಕಡಲೆಕಾಯಿ ಎಣ್ಣೆನಲ್ಲೇ ಎಲ್ಲಾ ಪದಾರ್ಥಗಳನ್ನು ತಯಾರಿಸ್ತಾ ಇದ್ರು. ಅದನ್ನೇ ನಾವು ವಾಪಸ್ ತಂದು ಜನಗಳಿಗೆ ಅದೇ ರುಚಿ, ಅದೇ ಹೆಲ್ತ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 0 ಕೊಲೆಸ್ಟ್ರಾಲ್, ಅನ್ಸ್ಯಾಚುರೇಟೆಡ್ ಫ್ಯಾಟ್ 0 ಇರೋವಂಥದ್ದು ನಾವು ಪದಾರ್ಥ ಕೊಡಬೇಕು ಅಂತ, ಅದು ಒಂದು ಉದ್ದೇಶದಿಂದ ಇದು ಕೋಲ್ಡ್ ಪ್ರೆಸ್ ಗ್ರೌಂಡ್ ನಟ್ ಆಯಿಲ್ನ ಯೂಸ್ ಮಾಡ್ತೀವಿ. ಓಕೆ. ನಾನು ಮತ್ತೆ ಒಂದು ಸ್ವಲ್ಪ ಬ್ಯಾಕ್ ಹೋಗೋಣ. ಹೇಳಿ ಸರ್. ಇಲ್ಲಿ ಹುಡುಕೊಂಡು ಬಂದರೆ ಹುಡುಕೊಂಡು ಬರ್ಬೇಕಿದನ್ನ ಅಂತ ಮೇನ್ ರೋಡ್ ಅಲ್ಲ, ಏನು ಇಲ್ಲ, ಸಂಧಿಯಲ್ಲಿ ಇರ್ತಕ್ಕಂಥ ಒಂದು ಪುಟ್ಟ ಮನೆಯಲ್ಲಿ ಇದನ್ನು ಶುರು ಮಾಡಿದಿರಿ. ಫುಡ್ಡು ಅಂದಾಗ 1,000 ತಲೆಯಲ್ಲಿ ಬರ್ತದೆ. ಅಮ್ಮ ಕಲಿಸಿದ್ದು ಬರುತ್ತೆ, ನಿಮ್ಮದೇ ಏನೋ ಯೂನಿಕ್ ಆಗಿ ಏನೋ ಒಂದು ತಲೆಯಲ್ಲಿ ಇರ್ತದೆ, ಅಥವಾ ಬೇರೆ ಏನೋ ಸರ್ಚ್ ಮಾಡಿದಾಗ ಯೂಟ್ಯೂಬಲ್ಲಿ ಹಿಟ್ ವಿಡಿಯೋಸ್ ಬೇಕಾದಷ್ಟು ಸಿಗ್ತದೆ. ತಲೆ ಕೆಡಿಸುತ್ತೆ, ಇದನ್ನು ಮಾಡಿದ್ರೆ ಬೆಟ್ರಾ ಅಂತ ಇರುತ್ತೆ. ಯಾಕೆ ಇದನ್ನು ಆಯ್ಕೆ ಮಾಡ್ಕೊಂಡ್ರಿ ನೀವು ಅಂತ? ಒಂದು ಲವ್ ಫಾರ್ ದ ಡಿಶ್ ಅಂತೀನಿ ನಾನು. ಮದ್ದೂರು ವಡೆ ಅಂದರೆ ನನಗೆ ತುಂಬ ಇಷ್ಟ. ನಾನು ಅಂಗಡಿನಲ್ಲಿ ಮೆನುನಲ್ಲಿ ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋದರೆ ಅಲ್ಲಿ ಮದ್ದೂರು ವಡೆ ಇದ್ದರೆ ಅದನ್ನು ಟ್ರೈ ಮಾಡೇ ಮಾಡ್ತೀನಿ. ಅಷ್ಟು ಇಷ್ಟ ನನಗೆ ಮದ್ದೂರು ವಡೆ ಅಂದರೆ. ಸೊ ನಾನು ಸುಮಾರು ಕಡೆ ಮದ್ದೂರು ವಡೆ ತಿಂದಿದ್ದೀನಿ, ಸುಮಾರು ಕಡೆ, ಎಲ್ಲ ಕಡೆ ತಿಂದು ಆಮೇಲೆ ಇದನ್ನು ಯಾಕೆ ನಾವು ಮಾಡಬಾರ್ದು ಅನ್ನೋದು ಒಂದು ಥಾಟ್ ಬಂತು. ಆಮೇಲೆ ರಿಸರ್ಚ್ ಮಾಡ್ತಾ ಹೋದ್ವಿ, ಎಲ್ಲೆಲ್ಲಿದೆ, ಹೇಗಿದೆ, ಎಲ್ಲಿ ಸಿಗತ್ತೆ, ಏನಾಗತ್ತೆ ಅನ್ನೋದು ಒಂದು ಬೇಸಿಕ್ ಮಾರ್ಕೆಟ್ ರಿಸರ್ಚ್ ನಾವು ಮಾಡಿದ್ವಿ. ಅವಾಗ ನಮಗೆ ವಿ ಫೌಂಡ್ ಅ ಗ್ಯಾಪ್. ಆ ಗ್ಯಾಪ್ ಏನು ಅಂದರೆ, ಒಂದು ಆಯಿಲ್, ಸೆಕೆಂಡ್ ಈಸ್ ಓಪನ್ ಕಿಚನ್, ಥರ್ಡ್ ಈಸ್ ಕ್ಲೆನ್ಲಿನೆಸ್, ಸ್ವಚ್ಛವಾಗಿ ಎಲ್ಲರಿಗೂ ಕಾಣಿಸೋ ಅಂಥದ್ದು.
ಸೊ ನೀವು ಇವಾಗ ನಮ್ಮ ಸೆಟಪ್ ನೋಡಿದ್ರೆ ನಮಗೆ ಎಲ್ಲ ಕಡೆ ಕಿಟಕಿ ಇದೆ. ಕಸ್ಟಮರ್ಸ್ ಯಾವ ಮೂಲೆಯಲ್ಲಿ ನಿಂತ್ಕೊಂಡ್ರು ನಮ್ಮ ಕಿಚನ್ ಅಲ್ಲಿ ಯಾವ ಮೂಲೆಯಲ್ಲಿ ಏನಾಗ್ತಿದೆ ಅಂತ ಅವ್ರಿಗೆ ಕಾಣಿಸುತ್ತೆ. ಅವರ ಕಣ್ಣು ಮುಂದೆ ಪ್ರತಿಯೊಂದೂ ನಾವು ಪ್ರಿಪೇರ್ ಮಾಡಿ ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಅದ್ರ ಮೇಲಿರೋ ಆಸಕ್ತಿ ಒಂದು, ಆ್ಯಂಡ್ ನಾವು ಇಲ್ಲಿಂದ ತಿಂದ್ರೆ ನಾವು ಹೆಲ್ದಿ ಆಗಿರ್ತೀವಿ ಅನ್ನೋದು ಅವ್ರ ಮನ್ಸಿಗೆ ಬರುತ್ತೆ. ಬಿಕಾಸ್ ನಾವು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ಅದನ್ನ. ಸೊ ಇದ್ರ ಮೇಲೆ ನಂಬಿಕೆ ಇತ್ತು ನಿಮಗೆ, ಅಂದ್ರೆ ನಾನು ಏನೋ ಮಾಡಿದ್ರು ಕ್ವಾಲಿಟಿ ಮಾಡ್ತೀನಿ, ಜನಕ್ಕೆ ತಲುಪಿಸ್ತೀನಿ. ಬರೀ ಕ್ವಾಲಿಟಿ ಇಸ್ ಅವರ್ ಮೇನ್ ಮೋಟೋ. ಓಕೆ, ಪ್ರೈಸ್ ಎಲ್ಲ ಬರುತ್ತೆ ಸರ್, ಕ್ವಾಲಿಟಿ ಹೆಲ್ತ್ ಅದೆರಡು ಕೊಟ್ರೆ ಜನಗಳು ಹುಡ್ಕೊಂಡು ಬರ್ತಾರೆ ಅನ್ನೋ ಮನೋಭಾವ ನಂದು. ಓಕೆ ಆಯ್ತು, ಶುರು ಮಾಡ್ತೀರಿ, ಒಂದು ಜಾಗ ಹುಡುಕ್ತೀರಿ. ಈ ಜಾಗ ಸೆಲೆಕ್ಟ್ ಮಾಡಿದ್ದೆ ಯಾಕೆ? ಆ್ಯಕ್ಚುಲಿ ತುಂಬ ಫನ್ನಿ ಸ್ಟೋರಿ. ನಾವು ಇಲ್ಲಿ ಕ್ಲೌಡ್ ಕಿಚನ್ ಮಾಡಿ ಮಲ್ಲೇಶ್ವರಮಲ್ಲಿ ರೀಟೇಲ್ ಮಾಡಬೇಕು ಅಂತ ಮೂಲತಃ ಶುರು ಮಾಡಿದ್ದು. ಆದರೆ ಈ ಜಾಗ ಫೈನಲೈಸ್ ಮಾಡಿದ ಮತ್ತೆ ಆ ಜಾಗ ನಮಗೆ ಮಲ್ಲೇಶ್ವರಂ ಜಾಗ ಸಿಗಲೇ ಇಲ್ಲ. ಅದು ಆ ಟೆನೆಂಟ್ ಇನ್ನೊಬ್ಬರಿದ್ದವರು ವೆಕೇಟೇ ಮಾಡಲಿಲ್ಲ. ಸೊ ನಾವು ಇಲ್ಲಿ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟು ನಾವು ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಸರಿ ಶುರು ಮಾಡ್ಬಿಡೋಣ, ಇಲ್ಲಿ ಒಂದು ರೌಂಡ್ ಶುರು ಮಾಡೋಣ. ಬಿಕಾಸ್ ನನಗೆ ನನ್ನ ಪಾರ್ಟ್ನರ್ಗೆ ಫುಡ್ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನಾವಿಬ್ಬರು, ನಾನು ಕಮ್ಯುನಿಕೇಷನ್ ಬ್ಯಾಕ್ಗ್ರೌಂಡ್, ಐ ಆಮ್ ಎನ್ MA ಇನ್ ಲಿಟ್ರೇಚರ್. ಸೊ MA ಲಿಟ್ರೇಚರ್ ಮಾಡಿಕೊಂಡು ಲೆಕ್ಚರರ್ ಆಗಿ ಮತ್ತೆ ಕಮ್ಯುನಿಕೇಷನ್ಸ್ ಕಂಪನಿ ನಡೆಸ್ಕೊಂಡು ಇಬ್ರು ಸಡನ್ ಆಗಿ ಇಟ್ ವಾಸ್ ಅ ಟೋಟಲ್ ಪ್ಯಾರಡೈಮ್ ಶಿಫ್ಟ್ ಫಾರ್ ಅಸ್. ಸೊ ನಾವು ಅಲ್ಲಿ ಅದನ್ನ ಬಿಟ್ಟು ನಾವು ಫುಡ್ ಬಿಸ್ನೆಸ್ ಶುರು ಮಾಡ್ತೀವಿ ಅಂದರೆ ಲೈಕ್ ಓಕೆ ಸರಿ, ಧೈರ್ಯ ಒಂದು ಇಂಪಾರ್ಟೆಂಟು, ಏನೋ ಆಗತ್ತೆ ನೋಡೋಣ. ದಟ್ ಈಸ್ ಐ ಥಿಂಕ್ ದ ಸ್ಪಿರಿಟ್ ಆಫ್ ಆಂಟ್ರಪ್ರಿನರ್ಶಿಪ್. ಸೊ ಎಲ್ಲ ಹಾದಿನಲ್ಲೂ ಕಲ್ಲು ಮುಳ್ಳು ಕಷ್ಟ ಇದ್ದೇ ಇರುತ್ತೆ. ಹಂಪ್ ಇಲ್ದಿರೋ ರೋಡ್ ಇದೆಯಾ, ಪಾಟ್ ಹಾಲ್ ಇಲ್ದಿರೋ ರೋಡ್ ಇದೆಯಾ, ಇದೆ ತಾನೆ. ಆದರೂ ನಾವು ನಿಲ್ಲಿಸ್ಬಿಡ್ತೀವ ಗಾಡಿನ, ಹೋಗ್ತೀವಿ ಅಲ್ವಾ, ಅಷ್ಟೇ. ಸೊ ಏನೋ ಒಂದಾಗತ್ತೆ, ಕಷ್ಟವೋ ಸುಖವೋ ನೋಡೋಣ ಏನಾಗತ್ತೆ, ಇಳಿದ್ಬಿಟ್ಟು ನೋಡೇ ಬಿಡೋಣ ಅಂತ ಶುರು ಮಾಡಿದ್ವಿ. ಪ್ರತಿ ಒಂದು ದಿನಾನು ಅವತ್ತಿಂದ ಫೆಬ್ರವರಿ 10ನೇ ತಾರೀಕಿಂದ ಶುರು ಮಾಡಿದ್ದು, ಫೆಬ್ರವರಿ 10ನೇ ತಾರೀಕು 2025ರಿಂದ ಶುರು ಮಾಡಿದ್ದು ಇವತ್ತುವರೆಗೂ ಕಲಿತಾನೇ ಇದ್ದೀವಿ. ದಿನ ಓಕೆ, ಪರ್ಫೆಕ್ಷನ್ ಇಸ್ ಕೆನಾಟ್ ಬಿ ಅಟೈನ್ಡ್. ಪರ್ಫೆಕ್ಷನ್ ಅನ್ನೋ ಪದ ಸುಳ್ಳು. ದಿನ ನಾವು ಇಂಪ್ರೂವ್ ಮಾಡ್ತಾನೆ ಇರ್ತೀವಿ, ಹೊಸದಾಗಿ ಕಲ್ತ್ಕೊಳ್ತಾನೆ ಇರ್ತೀವಿ. ಇದು ಮಾಡಿದ್ರೆ ಹೇಗೆ, ಅದು ಮಾಡಿದ್ರೆ ಹೇಗೆ, ಏನು ಇಂಪ್ರೂವ್ ಮಾಡ್ಬೋದು, ಏನು ಹೊಸದಾಗಿ ಮಾಡ್ಬೋದು ಅನ್ನೋ ರಿಸರ್ಚ್ ನಾವು ಮಾಡ್ತಾನೆ ಇರ್ತೀವಿ. ಇನ್ನೂ ಒಂದು ವರ್ಷದಲ್ಲಿ ನೋಡಿ ಇನ್ನೂ ಮೆನು ಜಾಸ್ತಿ ಆಗುತ್ತೆ. ವಡೆನಲ್ಲಿ ಯಾರು ಊಹಿಸಿಕೊಳ್ಳೋಕ್ಕೆ ಆಗದೆ ಇರೋಂಥ ಡಿಶಸ್ ಎಲ್ಲ ಮಾಡ್ತೀವಿ ನಾವು. ಓಕೆ, ಈಗ ಆಯಿತು, ಎಲ್ಲ ಅನ್ಕೊಂಡಿದ್ದಾಗಿದೆ ಅಂತ ಅನ್ಕೊಂಬೇಡ. ಅನ್ಕೊಂಡ್ರಿ, ಜಾಗ ಫಿಟ್ ಆಯಿತು, ನಮ್ಮ ರೆಸಿಪಿ ಹಿಂಗೆ ಅನ್ಕೊಂಡ್ರಿ, ಹಾಗೆ ಬಂತು, ಎಲ್ಲವೂ ಆಯಿತು. ಬಟ್ ಒಂದು ಬರುತ್ತೆ, ಮಾರುಕಟ್ಟೆ ಅಂತ ಬರುತ್ತೆ. ಮಾರ್ಕೆಟಿಗೆ ಹೇಗೆ ತಲುಪಿಸೋದು ನನ್ನ ವಸ್ತುನ, ನಾನು ಚೆನ್ನಾಗಿದೆ ಅಂತ ಹೇಳೋದು ಹೇಗೆ, ಇದನ್ನು ಪ್ರೂವ್ ಮಾಡೋದು ಹೇಗೆ ಅಂತ ಬರುತ್ತೆ. ಹೇಗೆ ಮಾಡಿದ್ರಿ ಅದನ್ನು ಮಾರ್ಕೆಟ್ಟೆ? ಒನ್ ಥಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ, ಸೋಷಿಯಲ್ ಮೀಡಿಯಾಗೆ ನಾನು ದೊಡ್ಡ ಥ್ಯಾಂಕ್ ಯು. ನಮ್ಮ ಬಂದಿರೋದು ಎಲ್ಲ ಇನ್ಫ್ಲೂಯೆನ್ಸರ್ಸು ಎಷ್ಟು ಜನ ಬಂದಿದ್ದಾರೆ, ಪ್ರೀತಿಯಿಂದ ಬಂದು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ, ಹೆಣ್ಮಕ್ಳೇ ಸೇರಿಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ಪ್ರೀತಿಯಿಂದ ಬಂದು ನಮಗೆ ಅವ್ರು ಪಬ್ಲಿಸಿಟಿ ಕೊಟ್ಟಿದ್ದಾರೆ. ಆ ಪ್ರೀತಿಯಿಂದನೇ ನಾವು ಇಷ್ಟುವರೆಗೂ ಬಂದಿರೋದು. ಒಂದು ಟೈಮಲ್ಲಿ 50 ವಡೆ ದಿನಕ್ಕೆ ಮಾಡಿದವರು 1200 ವಡೆವರೆಗೂ ರೀಚ್ ಆಗ್ತೀವಿ ಅಂದರೆ ಲೆಸ್ ದೆನ್ 1 ಇಯರಲ್ಲಿ. ಸೋಷಿಯಲ್ ಮೀಡಿಯಾ ತುಂಬ ಇಂಪಾರ್ಟೆಂಟ್. ಅದರಿಂದ ನಮ್ಗೆಲ್ಲ ಜನಗಳನ್ನೂ ಕರ್ಕೊಂಡು ಬಂತು. ಪಕ್ಕದ್ರೋಳು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲಾನು ಸೋಷಿಯಲ್ ಮೀಡಿಯಾ ಕರ್ಕೊಂಡು ಬಂತು. ಆಮೇಲೆ ವರ್ಡ್ ಆಫ್ ಮೌತ್, ನಮ್ಮ ಕಸ್ಟಮರ್ಸ್ ಅವರೇ ರೆಫರ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ ಸರ್. ಬಟ್ ಅದನ್ನು ಉಳಿಸ್ಕೊಂಡಿದ್ದೀರಿ ಕೂಡ. ಕೆಲವು ಬಾರಿ ಏನಾಗ್ತದೆ, ನಾವು ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತೀವಿ, ಬಂದಿರ್ತೀವಿ, ಬಟ್ ಅವ್ರು ರೆಡಿ ಇರಬೇಕಾಗ್ತದೆ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ. ಜನ ಬರ್ತಾರೆ, ಆರ್ಡರ್ಸ್ ಬಂದ್ಬಿಡುತ್ತೆ. ಕೆಲವು ಬಾರಿ ನಾವೇ ಅದಕ್ಕೆ ರೆಡಿ ಇರೋದಿಲ್ಲ. ಅಯ್ಯೋ ಏನಪ್ಪ ಹಿಂಗಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಅದು ಆಗಿದೆ, ನಾನು ಸುಳ್ಳು ಹೇಳಲ್ಲ, ಅದು ಆಗಿದೆ. ನಮಗೆ ಸಡನ್ ಆಗಿ ಒಂದು ನಂಗೆ ತುಂಬಾ ಅದ್ಭುತವಾದ ಮೊಮೆಂಟ್ ಅನ್ಸುತ್ತೆ. ಏಪ್ರಿಲ್ 11th ಒಂದಿನ ನಾನು ಮನೆಯಲ್ಲಿದ್ದೆ. ಅವತ್ತು ಸ್ವಿಗ್ಗಿ ಆರ್ಡರ್ ಬಂತು ಸಡನ್ ಆಗಿ. ಒಂದು ಬಂತು, ಆಯ್ತು, ಒಂದು ಬರುತ್ತೆ, ಓಕೆ. ಎರಡನೇದು ಬಂತು, ಮೂರನೇದು ಬಂತು, ಸತತವಾಗಿ ಅರ್ಧ ಗಂಟೆನಲ್ಲಿ ಒಂದು 10 ಆರ್ಡರ್ ಬಂತು. ನಾನು ಏನಾಗ್ತಾ ಇದೆ ಅಂತ ನನಗೆ ಅರ್ಥ ಆಗಲಿಲ್ಲ. ಬಿಕಾಸ್ ನಾವು ಫೆಬ್ರವರಿನಲ್ಲೇ ಶುರು ಮಾಡಿದ್ದು. ಸಡನ್ ಆಗಿ ಏಪ್ರಿಲ್ ಅಲ್ಲಿ ಇಷ್ಟೊಂದು ಏನಾಗ್ತದೆ ಅಂತ ನಮಗೆ ಅರ್ಥ ಆಗಲಿಲ್ಲ. ಸೊ ಆಮೇಲೆ ನಾನು ಏನು ಮಾಡ್ತಿದ್ನೋ ಎಲ್ಲ ಬಿಟ್ಟು ಓಡ್ ಬಂದೆ ಕಿಚನ್ಗೆ. ಸಡನ್ ಆಗಿ ಆರ್ಡರ್ಸ್ ಜಾಸ್ತಿ ಇದೆ, ಪ್ರೊಡಕ್ಷನ್ ಜಾಸ್ತಿ ಮಾಡಿ ಅಂತ. ಸೊ ಆಮೇಲೆ ನನ್ನ ಪಾರ್ಟ್ನರ್ ಬಂದ್ಲು, ನಾನು ಬಂದೆ, ವಡೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅವತ್ತಿಂದ ಶುರು ಆಯಿತು ನಮ್ಮ ಬ್ರೇಕ್ ಥ್ರೂ.
ಅವತ್ತಿಂದ ಜನ ಬಂದ್ರು ಹೆಂಗೆ ಬಂದ್ರು ಅಂದ್ರೆ ನಮ್ಗೆ ಊಹಿಸ್ಕೊಳಕ್ ಆಗದೇ ಇರೋ ರೇಂಜಿಗೆ ಬಂದ್ರು. ಅದು ಒಂಥರ ಇಟ್ ವಾಸ್ ಓವರ್ವೆಲ್ಮಿಂಗ್. ಫುಲ್ ಫ್ಯಾಮಿಲಿ, ನನ್ ಫುಲ್ ಫ್ಯಾಮಿಲಿ, ಅವಳು ಫುಲ್ ಫ್ಯಾಮಿಲಿ, ಎಲ್ಲರೂ ಕಿಚನ್ ಅಲ್ಲಿ ಇದೀವಿ. ಫುಲ್ ಫ್ಯಾಮಿಲಿ ಸಪೋರ್ಟ್ ಇಂದ ನಾವ್ ಎಲ್ಲ ಆರ್ಡರ್ಸ್ನು ಫುಲ್ಫಿಲ್ ಮಾಡ್ಕೊಂಡು ಬಂದ್ವಿ. ಪಾರ್ಸಲ್ಲು ಇಲ್ಲಿ ತಗೊಳ್ಳೋದು, ಎಷ್ಟು ಜನ ಅಂದ್ರೆ ತುಂಬಾ ಖುಷಿ ಆಯ್ತು. ಸದ್ಯ ನಾವ್ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಅವಾಗ ನೋಡಿದಾಗ ನಂಗೆ ಅರ್ಥ ಆಯ್ತು. ಅದು ಕಂಟಿನ್ಯೂ ಆದಾಗ ನೋಡಿ ಅವಾಗ ಅರ್ಥ ಆಯ್ತು. ಆಯಿತು. ಇನ್ನೊಂದು ಮೂಲ ಪ್ರಶ್ನೆ ಬರ್ತದೆ. ಯಾವಾಗಲೂ ಒಂದು ಏನನ್ನ ಹೊಸದಾಗಿ ಮಾಡಬೇಕಾದಾಗ ನಾವು ಮೊದಲು ನಮ್ಮ ತಲೆಯಲ್ಲಿ ಬರೋದು ನನಗೇನು ಬರುತ್ತೆ ಅಂದರೆ, ಅವನು ಯಾರೋ 20 ರೂಪಾಯಿ ಕೊಡ್ತಾನೆ, ನಾನು ಇದನ್ನು 10 ರೂಪಾಯಿ ಕೊಟ್ಬಿಟ್ಟು ಹಿಟ್ ಮಾಡಿಬಿಡ್ತೀನಿ, ಅಥವಾ ಇನ್ನೇನೋ ಹಾಗೇನೋ ತಲೆಯಲ್ಲಿ ಉಡುತ್ತೆ. ನೀವು ಯಾವುದನ್ನು ತಲೆಯಲ್ಲಿ ಇಟ್ಕೊಂಡ್ರೆ, ಅಥವಾ ಚೀಪ್ ರೇಟ್ ಮಾರ್ತೀನಿ ಅಂತ ಇಟ್ಕೊಂಡ್ರ, ಅಥವಾ ಕ್ವಾಲಿಟಿ ಮಾಡ್ತೀನಿ ಅಂತ ಇಟ್ಕೊಂಡ್ರ? ಕ್ವಾಲಿಟಿ ಓನ್ಲಿ ಸರ್. ಕ್ವಾಲಿಟಿ ಕೊಟ್ಟರೆ ಪ್ರೈಸ್ ಡಸಂಟ್ ಮ್ಯಾಟರ್. ಯಾಕೆ ಅಂದರೆ ಏನೇನೋ ಮಾಲ್ಗೆ ಹೋಗಿ ಯಾರಾದ್ರೂ ನೆಗೋಷಿಯೇಟ್ ಮಾಡ್ತಾರಾ? ಇಲ್ಲ. ಮಾಲ್ಗೆ ಹೋಗಿ ಒಂದು ಬ್ರ್ಯಾಂಡೆಡ್ ಏನಾದರೂ ಒಂದು ತಗೋಬೇಕು, ಅವನ ಹತ್ರ ಹೋಗಿ ಕ್ಯಾಶ್ ಕೌಂಟರ್ ಹೋಗಿ ನೀವು ನೆಗೋಷಿಯೇಟ್ ಮಾಡ್ತೀರಾ? ಇಲ್ಲ. ನಿಮಗೆ ಗೊತ್ತು ತಾನೇ ನೀವು ಪ್ರೈಸ್ ಏನಿದೆ ಅಂತ, ಅದನ್ನ ನೋಡ್ಕೊಂತಾನೆ ಹೋಗ್ತೀರಾ. ಕರೆಕ್ಟ್ ಅಲ್ವಾ? ಅದೇ ತರ ಕ್ವಾಲಿಟಿ ಬೇಕು ಅಂದ್ರೆ ಯು ಹ್ಯಾವ್ ಟು ಪೇ ದ ಪ್ರೈಸ್ ಫಾರ್ ಇಟ್. ನಮಗೂ ಅಷ್ಟೇ, ನಮಗೆ ಕ್ವಾಲಿಟಿ ಬೇಕು ಅಂತ ನಮ್ಮ ರಾ ಮೆಟೀರಿಯಲ್ಸ್, ಇಂಗ್ರೀಡಿಯೆಂಟ್ಸ್ ಪ್ರೈಸ್ ನಮಗೆ ತುಂಬಾ ಜಾಸ್ತಿ. ಗಾಣದ ಎಣ್ಣೆ ಇವತ್ತು 30, ನಾನು ಏನು ಹೇಳ್ತಾ ಇಲ್ಲ, ನಾವು ಅದನ್ನ ಮಾರ್ತಾ ಇದೀವಿ ಆಕ್ಚುಲಿ 350 ರೂಪಾಯಿ 1 ಲೀಟರ್ ಗಾಣದ ಎಣ್ಣೆ. ಸೊ ನಾವು ಅಷ್ಟು ಹೈ ಪ್ರೈಸ್ ಪ್ರಾಡಕ್ಟ್ಸ್ ಯೂಸ್ ಮಾಡುವಾಗ ಎಲ್ಲನೂ ಹೈ ಕ್ವಾಲಿಟಿನೇ ನಮ್ಮದು. ಮೈದಾ ಆಗಿರ್ಬೋದು, ಅಥವಾ ಈರುಳ್ಳಿ ಆಗಿರ್ಬೋದು, ಮಂಡಿಯಿಂದ ಈರುಳ್ಳಿ ತರೋದಾಗಿರ್ಬೋದು, ಪ್ರತಿಯೊಂದನ್ನು ಸೆಲೆಕ್ಟ್ ಮಾಡಿ ನಾವು ಒಂದು ಫುಲ್ ಸೈಕಲ್ ಮಾಡಿದ್ದೀವಿ. ಸಖತ್ ರಿಸರ್ಚ್ ಮಾಡಿದ್ದೀವಿ. ಒಂದೊಂದು ಕೆಲಸಲ್ಲೂ ಒಂದೊಂದು ಇಂಗ್ರೀಡಿಯೆಂಟು ಎಲ್ಲೆಲ್ಲಿಂದ ಬರಬೇಕು. ಹಸಿ ಮೆಣಸಿನ್ಕಾಯಿ ಸಹ ಯಾರು ತಂದ್ಕೊಡ್ಬೇಕು, ನಮಗೆ ಎಲ್ಲಿಂದ ಬರಬೇಕು, ಎಷ್ಟು ಮಟ್ಟಕ್ಕೆ ಖಾರ ಇರಬೇಕು, ಅದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಅಷ್ಟುವರೆಗೂ ರಿಸರ್ಚ್ ಮಾಡಿದ್ದೀವಿ, ಪಿನ್ ಟು ಪಿನ್. ಹಾಗಾದ್ರೆ ಇವಾಗ ರಿಸರ್ಚ್ಗೆ ಎಷ್ಟು ಟೈಮ್ ತೊಗೊಂಡ್ರಿ ಇದು? ಸರ್ ಪ್ಯಾರಲಲ್ ಪ್ರಾಸೆಸ್ ಸರ್. ಏನೇನು ಮಾಡ್ತಾ ಇದ್ವು ಅದ್ರ ಜೊತೆಗೆ ನಾವು ಮಾಡ್ಕೊಂಡು ಫೈನಲೈಸ್ ಮಾಡಿದ್ವಿ. ಸೊ ಒಂದು 4 ತಿಂಗಳಲ್ಲಿ ವಿ ವರ್ ಪ್ರಿಟಿ ಮಚ್ ಸೆಟ್. ಇಷ್ಟು ಪ್ರಾಸೆಸ್ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಇತ್ತು, ಯಾಕಂದ್ರೆ ನಿಮ್ಗೆ ಒಳ್ಳೆ ಕೆಲಸ ಇತ್ತು, ಅದರಲ್ಲೇ ಆರಾಮಾಗಿರ್ಬೋದಾಗಿತ್ತು. ಮೋಸ್ಟ್ಲಿ ಲಕ್ಷ ಸಂಬಳ ಇತ್ತನ ನಿಮಗೆ. ಸೊ ಅದನ್ನ ಬಿಟ್ಟು ನಾನೊಂದು ಸ್ವಂತ ಉದ್ಯಮ ಮಾಡ್ತೀನಿ ಅನ್ನೋದು ಇದೆಯಲ್ಲ, ದೊಡ್ಡ ರಿಸ್ಕ್ ಮೈ ಮೇಲೆ ಹೇಳ್ಕೊಂಡಂಗೆ. ಅದು ಆಗುತ್ತೋ ಇಲ್ವಾ ಗೊತ್ತಿಲ್ಲ. ಅದು ನಂದೇ ಬಿಸ್ನೆಸ್ ಸರ್. ಅದು ಬಿಸ್ನೆಸ್, ಇದು ಬಿಸ್ನೆಸ್. ಓಕೆ. ಏನ್ ವ್ಯತ್ಯಾಸ ಅಂದ್ರೆ ಅಲ್ಲಿ ಕ್ಲೈಂಟ್ಸ್, ಇಲ್ಲಿ ಕಸ್ಟಮರ್ಸ್, ಅಷ್ಟೇ ವ್ಯತ್ಯಾಸ. ಸೊ ಅಲ್ಲಿ ನಾವು ಕಾರ್ಪೊರೇಟ್ ಕ್ಲೈಂಟ್ಸ್ ಮತ್ತೆ B2B ಕ್ಲೈಂಟ್ಸ್ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಟೆಕ್ನಿಕಲ್ ಕ್ಲೈಂಟ್ಸು ಅಥವಾ ದೊಡ್ಡ ಕಂಪನೀಸ್ ಜೊತೆ ಕೆಲಸ ಮಾಡ್ತಾ ಇದ್ವಿ. ಇಲ್ಲಿ ನಾವು ಡೈರೆಕ್ಟ್ ಕಸ್ಟಮರ್ಸ್ ಜೊತೆ ಡೀಲ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ಫುಲ್ ಟೈಮಿಗೆ ತೊಡ್ಕೊಂಡಿದ್ರಿ? ಅದು ಇದೆ, ಇದು ಇದೆ ಸರ್. ಎರಡು ಇದೆ, ಮ್ಯಾನೇಜ್ ಮಾಡ್ತೀವಿ. ನಿಮ್ಮ ಫ್ರೆಂಡ್ ಹೆಸರು ಹೇಳಿಲ್ಲ? ಸೌಮ್ಯ. ನಾನು ನಿಮ್ಮ ಹೆಸರು ನಮ್ಮ ವೀಕ್ಷಕರಿಗೆ ಹೇಳಿಲ್ಲ. ಸುಜ್ಯೋತಿ ಅಂತ ನನ್ನ ಹೆಸರು, ನನ್ನ ಪಾರ್ಟ್ನರ್ ಸೌಮ್ಯ. ಸುಜ್ಯೋತಿ ಅಂತ ನಿಮ್ದು? ಜ್ಯೋತಿ ಅಂತ ಇರ್ತಿದೇನು ಸುಜ್ಯೋತಿ? ಅದು ಬಾಗ್ಮಂಡ್ಲದಲ್ಲಿ ಒಂದು ಸಂಗಮದ ಹೆಸರು, ಸುಜ್ಯೋತಿ ಅಂತ. ತಲಕಾವೇರಿ ಬಾಗ್ಮಂಡ್ಲ ಇದೆಯಲ್ಲ, ಅಲ್ಲಿ ನೀವು ಬಂದ್ರೆ ಅಲ್ಲಿ ಸುಜ್ಯೋತಿ ಅಂತ ಒಂದು ಸಂಗಮ ಇದೆ. ಎಂತಾದ್ರಿ ನೀವು ನೋಡ್ರಿ, ನೋಡಿ ಕೊಡಗಲ್ಲಿರೋ ಸಂಗಮದ ಹೆಸರಿಟ್ಕೊಂಡು ಮದ್ದೂರಲ್ಲಿರೋ ಮದ್ದೂರ್ ವಡೆ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ದೀವಿ ನಾವು. ಮತ್ತು ಹರಿತಾ ಇದ್ದೀರಿ ಅಲ್ವಾ? ಹರಿತಾ ಇರ್ಬೇಕು ಯಾವಾಗಲೂ ಕೂಡ. ಆ ಗುಣ ನಿಮ್ಮಲ್ಲಿದೆ. ಭಾಳ ರೇರ್ ಹೆಸರು ಇದು, ಭಾಳ ಚಂದ ಹೆಸರು.